गिरिजाधीश सतां वश मां गिराशङ्गतक्लेशं कुरुवनाशं हरेशम् विद्वदाद्यस्य बन्धोद्य प्रोद्य प्रद्योतनद्विधिः हृद्यो नवद्यो बुद्धिं मे दद्यात् शुद्धप्रसिद्धिमान् कामधेनुर्यथा पूर्वं सर्वाभीष्टफलप्रदान् तथा कलौ वादिराजश्रीपादोऽभीष्टदः सताम् दुर्वादिध्वान्तरमये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे शने गिरमणे स्तूनो ह्यनेकगुणसन्मणे अरिष्टं हर मे भीष्टं गुरुमातृसङ्कटम् तव स्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे दैवाचक्रवर्त्यम् श्रीमन्मध्वमहाचार्य तदत्मैकसद्माम् अणूनां महतां चापि भवतात् करुणामयि हरिः ओम् नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये हरिः ओम् ಇದು ಅಧಿಕ ಮಾಸ ಪುರುಷೋತ್ತಮನ ಮಾಸ ಪುರುಷೋತ್ತಮನಿಗೆ ಅತ್ಯಂತ ಪ್ರಿಯವಾದಂತಹ ಮಾಸ ಎಲ್ಲ ತಿಂಗಳುಗಳಿಗಿಂತಲೂ ಅಧಿಕ ಮಾಸಕ್ಕೆ ಅಧಿಕ ಫಲ ಪುರುಷೋತ್ತಮ ಹೇಳ್ತಾನೆ ಈ ತಿಂಗಳಿಗೆ ನಾನೇ ಒಡೆಯನಾಗಿರುತ್ತೇನೆ ಈ ತಿಂಗಳನ್ನ ನನ್ನ ಹೆಸರಿನಿಂದ ಕರೀಬೇಕು ಅದಕ್ಕೆ ಈ ತಿಂಗಳನ್ನ ಪುರುಷೋತ್ತಮ ಮಾಸ ಅಂತ ಕರೀತಾರೆ ಪುರುಷೋತ್ತಮ ಅಂತಂದ್ರೆ ಗೋಪಾಲ ಕೃಷ್ಣ ವೈಕುಂಠ ಲೋಕ ಏನಿದೆ ಸತ್ಯಲೋಕದ ಮೇಲೆ ಆ ವೈಕುಂಠ ಲೋಕದ ಬಳಿಯಲ್ಲೇನೆ ಅಲ್ಲಿ ಒಂದು 3 ಕೋಟಿ ಯೋಜನೆ ವಿಸ್ತೃತವಾಗಿರುವಂತಹ ಒಂದು ಗೋಲೋಕ ಅಂತ ಇದೆ ಅನೇಕ ಭವ್ಯವಾಗಿರುವಂತಹ ವೃಕ್ಷಗಳು ಎಲ್ಲ ಋತುಗಳಲ್ಲಿ ಫಲವನ್ನು ನೀಡುವಂತಹ ವೃಕ್ಷಗಳು ಅತ್ಯಂತ ಶ್ರೀಮಂತಿಗೆ ನವರತ್ನ ಖಚಿತವಾಗಿರುವಂತಹ ಸಭಾ ಮಂಟಪ ಭವನಗಳು ಆ ಗೋಪಾಲಕೃಷ್ಣ ನೆಲೆಸಿರುವಂತಹ ದಿವ್ಯ ಸನ್ನಿಧಾನ ಗೋಗಳು ಅವರ ಮಧ್ಯದಲ್ಲಿ ಗೋಪಾಲಕೃಷ್ಣ ಇದ್ದಾನೆ ಆ ಪುರುಷೋತ್ತಮ ಹೇಳ್ತಾನೆ ಈ ತಿಂಗಳಿಗೆ ನಾನೇ ಒಡೆಯನಾಗಿರುತ್ತೇನೆ ಇದನ್ನು ಪುರುಷೋತ್ತಮ ಮಾಸ ಅಂತ ಹೇಳಿ ಈ ತಿಂಗಳಿನಲ್ಲಿ ನಿತ್ಯವೂ ಕೂಡ ಎಷ್ಟು ಸಾಧ್ಯವೋ ಅಷ್ಟು ನಾನೀಗ ಒಂದು ಶ್ಲೋಕವನ್ನು ಹೇಳಿಕೊಡ್ತೇನೆ ಈ ಶ್ಲೋಕವನ್ನ ನಿತ್ಯವೂ ಕೂಡ ಹೇಳಬೇಕು ಬೆಳಿಗ್ಗೆಯಿಂದ ರಾತ್ರಿಯ ತನಕ ಶುದ್ಧವಾಗಿ ಅಂದ್ರೆ ಚಪ್ಪೆ ಹಾಕೊಂಡಾಗಲಿ ಅಥವಾ ಎಲ್ಲೆಲ್ಲೋ ಓಡಾಡುವಾಗಲಿ ಅಥವಾ ಮಲಮೂತ್ರಗಳ ವಿಸರ್ಜನೆಯನ್ನು ಮಾಡಿ ಹಾಗೆ ಒಂದು ಹೇಳೋದಾಗಿ ಅದನ್ನು ಮಾಡಬಾರದು ಸ್ವಚ್ಛವಾಗಿ ಶುದ್ಧವಾಗಿ ಹೇಳುವಂತಹ ಶ್ರದ್ಧೆಯಿಂದ ಭಕ್ತಿಯಿಂದ ಹೇಳುವಂತಹ ಶ್ಲೋಕ ಇದನ್ನ ಎಲ್ಲರೂ ಕೂಡ ಕೈ ಮುಗಿದು ಭಕ್ತಿಯಿಂದ ಹೇಳಿ ಗೋವರ್ಧನಧರಂ ವಂದೇ ಗಟ್ಟಿಯಾಗಿ ಹೇಳಿ ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೀಶಾನಂ ಗೋವಿಂದಂ ಗೋಪಿಕಾಪ್ರಿಯಂ ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೀಶಾನಂ ಗೋವಿಂದಂ ಗೋಪಿಕಾಪ್ರಿಯಂ ಗೋವರ್ಧನ ಗಿರಿಯನ್ನು ಎತ್ತಿ
ಅವನೂ ಕೂಡ ಗೋಪಾಲನಾಗಿ ಅವರೆಲ್ಲರಿಗೂ ಕೂಡ ಕಣ್ಣಿಗೆ ಹಬ್ಬವನ್ನು ನೀಡಿದಂಥವನು ಗೋಪಾಲಕೃಷ್ಣ. ಇದರ ಚಿಂತನೆ ಮಾಡುವಾಗ ನೋಡಿ, ಕಷ್ಟದಲ್ಲಿದ್ದವರು ದೇವರನ್ನ ನಂಬಿದರೆ ದೇವರು ಬಿಡೋದಿಲ್ಲ. ಕೃಷ್ಣ ಹೇಳಿದ, ನೀವು ಗೋವರ್ಧನಗಿರಿಗೆ ಪೂಜೆಯನ್ನು ಮಾಡಿ ಅಂತ. ಅವರೆಲ್ಲ ಗೋವರ್ಧನಗಿರಿ ಪೂಜೆ ಮಾಡಿ. ಕೃಷ್ಣ ಹೇಳಿದ ಮಾತನ್ನ ನಂಬಿದರು, ಭಕ್ತಿಯಿಂದ ಅದೇ ರೀತಿಯಲ್ಲಿ ಗೋವರ್ಧನಗಿರಿ ಪೂಜೆಯನ್ನು ಮಾಡಿ. ಪ್ರಾಣವೂ ಉಳಿಯಲಿಕ್ಕೆ ಸಾಧ್ಯ ಇಲ್ಲ, ಅವರ ಸಂಪತ್ತು ಎಳ್ಳಷ್ಟು ಉಳಿಯಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಭಯಂಕರವಾದ ಮಳೆ ಆಯ್ತು. ಅವ್ರಿಗೆ ಏನಾಯ್ತು? ಯಾರಿಗೂ ಸ್ವಲ್ಪವೂ ಹಾನಿಯಾಗದಂತೆ ಅವರ ರಕ್ಷಣೆ ಆಯ್ತು. ಅದು ಹೇಗಾಯ್ತು? ಕೃಷ್ಣ ಗೋವರ್ಧನ ಗಿರಿಯನ್ನೇ ಎತ್ತಿ ಅವರ ರಕ್ಷಣೆಯನ್ನು ಮಾಡಿದ. ಇದರ ಚಿಂತನೆ ಮಾಡುವಾಗ ನಾವು ದೇವರನ್ನು ನಂಬಿದರೆ, ದೇವರು ಹೇಳುವ ಮಾತುಗಳನ್ನು ನಾವು ಅನುಸರಿಸಿದರೆ ದೇವರು ರಕ್ಷಿಸ್ತಾನೆ ಅಂತ ಒಂದು ಎಚ್ಚರವನ್ನು ನಮಗೆ ಹೇಳ್ತಾ ಇದ್ದಾರೆ. ನಾವು ಬಹಳ ಸಣ್ಣವರು, ಎಲ್ಲೋ ಹಳ್ಳಿಗಳು, ನಮ್ಮನ್ನು ದೇವರು ಯಾಕೆ ನೋಡ್ತಾನೆ ಅಂತಂದ್ರೆ, ಇನ್ನೂ ಹಳ್ಳಿ ಗೋಕುಲ. ಗೋಕುಲದಲ್ಲಿದ್ದವರೆಲ್ಲ ಗೊಲ್ಲರು, ಹಸುಗಳನ್ನು ಮೇಯಿಸಿಕೊಂಡು ಹಾಲು ಮೊಸರು ಬೆಣ್ಣೆಗಳನ್ನು ಮಾರಿ ಜೀವನವನ್ನು ಮಾಡ್ತಾ ಇದ್ದಂತಹ ಗೊಲ್ಲರು. ಅವರ ಮಧ್ಯದಲ್ಲೇ ಇದ್ದು ಅವರನ್ನು ರಕ್ಷಿಸಿದವನು, ಅವರನ್ನು ನೋಡಿಕೊಂಡವನು, ಅವನು ಅವರ ಮಧ್ಯದಲ್ಲಿ ಒಬ್ಬ ಬಾಲಕನಾಗಿದ್ದಂಥವನು ಗೋಪಾಲಕೃಷ್ಣ. ಅವನ ಸ್ಮರಣೆಯನ್ನ ಮಾಡೋದರಿಂದಾಗಿ ಕೃಷ್ಣ ನಮ್ಮ ಜೊತೆಯಲ್ಲಿದ್ದಾನೆ, ಯಾವಾಗಲೂ ನಮ್ಮ ಬಳಿಯಲ್ಲಿದ್ದಾನೆ ಅಂತನ್ನುವ ಎಚ್ಚರ, ಶ್ರದ್ಧೆ ನಮ್ಮಲ್ಲಿ ನೋಡುವುದಕ್ಕೆ ಸಾಧ್ಯ. ಈ ಅನುಸಂಧಾನದ ಜೊತೆಯಲ್ಲಿ ಈ ಶ್ಲೋಕವನ್ನ ಆಮೇಲೆ ಅವರು ಬರೆದು ನಿಮಗೆಲ್ಲ ಕಳಿಸ್ತಾರೆ, ಕೊಡ್ತಾರೆ, ಅಥವಾ ಒಂದು ಬೋರ್ಡಲ್ಲಿ ಅಂಟಿಸ್ತಾರೆ. ನೀವು ಅಭ್ಯಾಸ ಮಾಡಿಕೊಂಡು ಈ ತಿಂಗಳು ಇಡೀ, ಇವತ್ತು ಆರಂಭ ಆಯ್ತು ನೋಡಿ, ಅಧಿಕ ಮಾಸ, ಒಳ್ಳೆ ಶುಭ ಮುಹೂರ್ತ, ಇವತ್ತಿನ ದಿವಸ ಆರಂಭ ಆಗಿದೆ. ಇವತ್ತಿನಿಂದ ಇಡೀ ತಿಂಗಳು ದಿನನಿತ್ಯವೂ ಕೂಡ ಎಷ್ಟು ಸಾಧ್ಯವೋ ಗೋಪಾಲಕೃಷ್ಣನ ಸ್ಮರಣೆಯನ್ನು ಮಾಡಿಕೊಂಡು ಈ ಶ್ಲೋಕವನ್ನು ಹೇಳಿ ಎಲ್ಲರಿಗೂ ಕೂಡ ಒಳ್ಳೆಯದಾಗ್ತದೆ. ಅಧಿಕ ಮಾಸ ಇವತ್ತು ಸಿರುಗುಪ್ಪದಲ್ಲಿ ವೆಂಕಟರಮಣ ಹಾಗೂ ಮುಖ್ಯ ಪ್ರಾಣದೇವರ ಶನೀಶ್ವರನ ಸನ್ನಿಧಾನದಲ್ಲಿ ನಾವೆಲ್ಲ ಸೇರಿದ್ದೇವೆ. ನಾವೆಲ್ಲ ಸೇರಿ ಮಹಾಭಾರತದ ಚಿಂತನೆಯನ್ನು ಮಾಡೋದಕ್ಕೆ ಅಂತ ಕೂತಿದ್ವಿ. ಮಹಾಭಾರತ ಹೆಸರು ಹೇಳುವಂತೆಯೇ ಅದು ಮಹಾಭಾರತ, ಬಹಳ ದೊಡ್ಡದು. ಬಹಳ ದೊಡ್ಡದು ಅಂತಂದ್ರೆ ಎಷ್ಟರ ಮಟ್ಟಿಗೆ ದೊಡ್ಡದು? ಗಾತ್ರ ದೊಡ್ಡ, ಅರ್ಥ ದೊಡ್ಡ, ಎರಡೂ ದೊಡ್ಡ. 1,00,000 ಗ್ರಂಥ ಇರುವಂತಹ ಒಂದು ಕೃತಿ ಅದು ಮಹಾಭಾರತ. 1,00,000 ಗ್ರಂಥ ಇರುವ ಕೃತಿ. 1,00,000 ಶ್ಲೋಕ ಅಂತ ನಾನು ಹೇಳಿಲ್ಲ, 1,00,000 ಗ್ರಂಥ ಇದೆ. ಶ್ಲೋಕಕ್ಕೂ ಗ್ರಂಥಕ್ಕೂ ವ್ಯತ್ಯಾಸ ಇದೆ. ಶ್ಲೋಕ ಅಂತಂದ್ರೆ 4 ಪಾದಗಳ ಜೋಡಣೆ ಇದ್ರೆ ಒಂದು ಶ್ಲೋಕ. ಈಗ ಒಂದು ಶ್ಲೋಕ ನೀವೆಲ್ಲ ಹೇಳಿದ್ರಿ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಾಯ, ಎಲ್ಲರಿಗೂ ಗೊತ್ತಿರುವ ಶ್ಲೋಕ. ಇದು ಒಂದು ಶ್ಲೋಕ. ಹಾಗೆ 4 ಪಾದಗಳಿರುವಂತಹದ್ದನ್ನ ಶ್ಲೋಕ ಅಂತ ಕರೀತೀವಿ. ಅಕ್ಷರಗಳಲ್ಲಿ ವ್ಯತ್ಯಾಸ ಇರುತ್ತೆ. ಕೆಲವು ಶ್ಲೋಕಗಳಲ್ಲಿ 32 ಅಕ್ಷರ ಇರ್ತದೆ, ಕೆಲವು ಶ್ಲೋಕಗಳಲ್ಲಿ 44 ಅಕ್ಷರ ಇರ್ತದೆ, ಕೆಲವು ಶ್ಲೋಕಗಳಲ್ಲಿ 84 ಅಕ್ಷರಗಳು ಇರ್ತದೆ. ಹಾಗಾದ್ರೆ ಶ್ಲೋಕದಲ್ಲಿ ಅಕ್ಷರಗಳ ಸಂಖ್ಯೆ ಹೆಚ್ಚು ಕಮ್ಮಿ ಆಗುತ್ತೆ. ಕೆಲವು ಶ್ಲೋಕ ಚಿಕ್ಕದು, ಕೆಲವು ಶ್ಲೋಕ ದೊಡ್ಡದು. ಒಂದು ಗ್ರಂಥ ಅಂತಂದ್ರೆ 32 ಅಕ್ಷರ. 32 ಅಕ್ಷರವನ್ನು ಒಂದು ಗ್ರಂಥ ಅಂತ ಕರೀತಾರೆ. ಆ ಲೆಕ್ಕದಲ್ಲಿ 32 ಅಕ್ಷರಗಳನ್ನ ಹೊಂದಿಸ್ತಾ ಹೋದ್ರೆ, ಒಂದು ಗ್ರಂಥ, 2 ಗ್ರಂಥ ಅಂತ ಎಣಿಸ್ತಾ ಹೋದ್ರೆ 1,00,000 ಗ್ರಂಥ ಇರುವ ಕೃತಿ ಅದು ಮಹಾಭಾರತ. ನೀವು ಮಹಾಭಾರತ ನೋಡಿದ್ರೆ 1,00,000 ಶ್ಲೋಕಗಳಿಲ್ಲ, ಆದ್ರೆ 1,00,000 ಗ್ರಂಥ ಇದೆ. 1,00,000 ಗ್ರಂಥ ಹೇಗಿದೆ ಅದನ್ನ ಮಹಾಭಾರತಕ್ಕೆ ವ್ಯಾಖ್ಯಾನ ಮಾಡಿರುವ ವಾದಿರಾಜರು ಲಕ್ಷಾಲಂಕಾರದಲ್ಲಿ ತೋರಿಸಿಕೊಡ್ತಾರೆ. ಭಾಗವತದಲ್ಲಿ ಎಷ್ಟಿದೆ ಶ್ಲೋಕ?
ಎಷ್ಟಿದೆ ಶ್ಲೋಕ? 14,000 ಚಿಲ್ಲರೆ ಶ್ಲೋಕ ಇರೋದಷ್ಟೇ. ಅದೇನ್ ಹೇಳ್ತೇವೆ? ಗ್ರಂಥೋಷ್ಟಾದಶ ಸಹಸ್ರ, 18,000 ಗ್ರಂಥದ ಕೃತಿ ಇದೆ. 18,000 ಶ್ಲೋಕಗಳಿಲ್ಲ, 18,000 ಗ್ರಂಥ ಇದೆ. ಹಾಗೆ 1,00,000 ಗ್ರಂಥ ಇರುವ ಕೃತಿ. ಹೀಗಾಗಿ ಬಹಳ ದೊಡ್ಡದು, ಗಾತ್ರದಲ್ಲಿ ದೊಡ್ಡದು ಮಹಾಭಾರತ, ಅರ್ಥದಲ್ಲಿ ದೊಡ್ಡದು, ಎಷ್ಟರ ಮಟ್ಟಿಗೆ ದೊಡ್ಡದು. ಇದಕ್ಕಿಂತ ಇನ್ನೊಂದು ದೊಡ್ಡದಿರಲಿಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ದೊಡ್ಡದು ಮಹಾಭಾರತ. ಎಲ್ಲದಕ್ಕಿಂತಲೂ ವೇದ ದೊಡ್ಡದಲ್ಲ, ವೇದ ದೊಡ್ಡದು ಹೌದು, ಆದರೆ ವೇದಕ್ಕಿಂತಲೂ ದೊಡ್ಡದು ಮಹಾಭಾರತ. ವೇದಕ್ಕಿಂತಲೂ ಮಹಾಭಾರತ ದೊಡ್ಡದ? ವೇದ ಹೊರಟಿದ್ದು ಯಾಕೆ ಹೇಳಿ? ದೇವರನ್ನ ಅರ್ಥ ಮಾಡಿಸೋದಕ್ಕೆ ಹೊರಟಿರುವಂತಹದ್ದು ವೇದ. ವೇದವನ್ನು ಯಾರೂ ರಚನೆ ಮಾಡಲಿಲ್ಲ, ಯಾರು ರಚನೆ ಮಾಡಲಿಲ್ಲ. ಇವಾಗಲೂ ವೇದ ಇದೆ, ಹಿಂದೆನೂ ವೇದ ಇತ್ತು, ಮುಂದೆನೂ ವೇದ ಇದೆ. ದೇವರೇ ವೇದವನ್ನು ಹೇಳ್ತಾನೆ. ಚತುರ್ಮುಖ ಬ್ರಹ್ಮನಿಗೆ ವೇದದ ಉಪದೇಶವನ್ನು ಮಾಡ್ತಾನೆ. ಕೇಳಿದ ಬ್ರಹ್ಮ ಅವರು ಶಿವನಿಗೆ ವೇದವನ್ನು ಉಪದೇಶಿಸ್ತಾರೆ. ಅವರು ಗಣಪತಿ ಸ್ಕಂದರಿಗೆ ಈ ರೀತಿಯಲ್ಲಿ ವೇದದ ಪರಂಪರೆ, ಅಧ್ಯಯನ ಪರಂಪರೆ ನಡೀತದೆ. ಸ್ವಯಂಭೂ ಮನುವಿಗೆ ಉಪದೇಶ ಆಗುತ್ತೆ, ನಾರದರಿಗೆ ಉಪದೇಶ ಆಗುತ್ತೆ, ವಸಿಷ್ಠರಿಗೆ ಆಗುತ್ತೆ. ಹೀಗೆ ಋಷಿಗಳು, ದೇವತೆಗಳು ಅವರೆಲ್ಲರೂ ಕೂಡ ತಮ್ಮ ಅಧ್ಯಯನದ ಪರಂಪರೆಯನ್ನು ಮುಂದುವರಿಸ್ತಾ ಹೋಗ್ತಾರೆ. ಒಬ್ಬರಿಂದ ಒಬ್ಬರಿಗೆ, ಕಿವಿಯಿಂದ ಕಿವಿಗೆ, ಬಾಯಿಂದ ಕಿವಿಗೆ, ಅವರಿಂದ ಮತ್ತೊಬ್ಬರ ಕಿವಿಗೆ, ಈ ಕ್ರಮವಾಗಿ ಬಂದಿರುವಂತಹದ್ದು ವೇದ. ಅದಕ್ಕೆ ಅದನ್ನು ಶ್ರುತಿ ಅಂತ ಕರೀತಾರೆ. ಶ್ರುತಿ ಅಂತಂದ್ರೆ ಶ್ರವಣದಿಂದ ಬಂದದ್ದು ನೋಡಿ, ಹೀಗಾಗಿ ಅದನ್ನು ಶ್ರುತಿ ರಚನೆ ಯಾರು ಮಾಡಿ. ಆ ವೇದ ಅನಂತವಾಗಿ, ಮಹಾಭಾರತಕ್ಕೆ ಲಕ್ಷ ಅಂತ ಹೇಳ್ತಾರೆ. ವೇದದಲ್ಲಿ ಲಕ್ಷ ಅಲ್ಲ, ಅನಂತ, ಲೆಕ್ಕನೇ ಇಲ್ಲ. ಹಾಗಾದ್ರೆ ಮಹಾಭಾರತಕ್ಕಿಂತ ದೊಡ್ಡದಲ್ಲ ವೇದ. ಅಕ್ಷರಗಳ ಸಂಖ್ಯೆ ಜಾಸ್ತಿ, ಖಂಡಿತವಾಗಿಯೂ ಕೂಡ ವೇದದಲ್ಲಿ ಅಕ್ಷರಗಳ ಸಂಖ್ಯೆ ಜಾಸ್ತಿ. ಆದರೆ ಆ ವೇದ ಯಾರನ್ನ ಹೇಳಲಿಕ್ಕೆ ಹೊರಟಿದೆ? ಅರ್ಥ ಆಗದೇ ಇರೋ ವ್ಯಕ್ತಿ. ನಾವಿವತ್ತೆಲ್ಲ ಸೇರಿದ್ದೇವೆ. ಯಾಕೆ ಸೇರಿದ್ದೇವೆ? ಅಧಿಕ ಮಾಸ, ಪುರುಷೋತ್ತಮನ ಆರಾಧನೆ ಮಾಡಬೇಕು, ಆ ದೇವರ ಚಿಂತನೆ ಮಾಡಬೇಕು. ದೇವರು ಕಾಣಿಸ್ತಾನ? ಕಾಣಿಸ್ತಾರೆ. ಕಾಣಿಸದೇ ಇರುವ ದೇವರನ್ನು ಅರ್ಥ ಮಾಡಿಸುವುದಕ್ಕೆ ಬಂದಿರುವುದು ವೇದ. ದೇವರು ಕಾಣಿಸ್ತಾ ಇಲ್ಲ, ಕಾಣಿಸದೇ ಇರುವ ದೇವರನ್ನು ಅರ್ಥ ಮಾಡಿಸುವುದಕ್ಕೆ ಬಂದಿರುವುದು ವೇದ. ಯಾವ ದೇವರ ಬಗ್ಗೆ ಹೊರಟು ವೇದ ಕೊನೆಯದು ಸೋತು ಹೇಳುತ್ತೆ, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಸ. ನನಗೆ ಸಾಕಾಯಿತು, ಎಷ್ಟು ಹೇಳಿದ್ರು ಕೂಡ ದೇವರ ಬಗ್ಗೆ ಹೇಳಿ ಮುಗಿಸ್ಲಿಕ್ಕೆ ಆಗ್ತಾ ಇಲ್ಲ. ನಾನು ಹೇಳ್ತಾನೆ ಇದ್ದೇನೆ, ಆದರೆ ದೇವರ ಬಗ್ಗೆ ಇನ್ನಷ್ಟು ಇದೆ, ಇನ್ನಷ್ಟು ಇದೆ ಅಂತ ದೇವರನ್ನ ಅರ್ಥ ಮಾಡಿಸುವ ಪ್ರಯತ್ನವನ್ನು ಮಾಡ್ತಾ ಇರುವ ವೇದ ನಾನು ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ವೇದ ದೇವರನ್ನು ಹೇಳುತ್ತೆ ಹೌದು, ಅರ್ಥ ಮಾಡಿಸುತ್ತೆ ಹೌದು, ಆದರೆ ಪೂರ್ತಿಯಾಗಿ ಮುಗಿಸೋದಿಲ್ಲ. ಇನ್ನಷ್ಟು ದೇವರ ಮಹಿಮೆ ಇದೆ ಅಂತ ಯಾವ ವೇದ ಕೊಂಡಾಡ್ತಾ ಇದೆ, ದೇವರನ್ನು ನಾನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ಯಾವ ವೇದ ಅದು ಕಂಗಾಲಾಗ್ತಾ ಇದೆ, ಅಂತಹ ದೇವರೇ ರಚನೆ ಮಾಡಿರುವ ಕೃತಿ ಅದು ಮಹಾಭಾರತ. ಆ ದೇವರು ವೇದವ್ಯಾಸರಾಗಿ ಬಂದು ಭೂಮಿಗೆ ಬಂದು ಸತ್ಯವತಿ ಪರಾಶರದಲ್ಲಿ ಅವತಾರವನ್ನು ಮಾಡಿ ರಚನೆ ಮಾಡಿರುವಂತಹ ಕೃತಿ ಅದು ಶ್ರೀಮನ್ ಮಹಾಭಾರತ. ವೇದಾದಪಿ ಪರಂಚಕ್ರೇ ಮಹಾಭಾರತ ಉತ್ತಮಂ. ವೇದಕ್ಕಿಂತಲೂ ದೊಡ್ಡದು ಮಹಾಭಾರತ. ಯಾಕೆ? ವೇದ ಯಾರನ್ನ ಕೊಂಡಾಡ್ತಾ ಇದೆ? ವೇದ ಪ್ರತಿಪಾದ್ಯ ರಚನೆ ಮಾಡಿರುವ ಮಹಾಭಾರತ. ಆದ್ದರಿಂದ ಮಹಾಭಾರತ ದೊಡ್ಡದು, ವೇದ ದೊಡ್ಡದು. ವೇದಕ್ಕಿಂತಲೂ ದೊಡ್ಡದು ಮಹಾಭಾರತ. ಗಾತ್ರ ಚಿಕ್ಕದು, ಅರ್ಥ ದೊಡ್ಡದು. ವೇದಕ್ಕೆ 3 ಅರ್ಥ ಇದೆ, ಒಂದೊಂದು ಮಾತಿಗೆ 3 ಅರ್ಥ ಇದೆ. ಮಹಾಭಾರತಕ್ಕೆ 10 ಅರ್ಥ ಇದೆ. ಮಹಾಭಾರತದಲ್ಲಿರುವ ಒಂದೊಂದು ಶ್ಲೋಕಕ್ಕೆ 10 ಅರ್ಥಗಳಿವೆ. ಇದೇ ಮಹಾಭಾರತದಲ್ಲಿ ಬಂದಿರುವ ಸಾರಭೂತವಾಗಿರುವ ಶ್ರೀಮದ್ ಭಗವದ್ಗೀತೆ ಹಾಗೂ ವಿಷ್ಣು ಸಹಸ್ರನಾಮ, ಇದು ಮಹಾಭಾರತದಲ್ಲೇ ಅಡಕವಾಗಿರುವಂತಹ ಸರ್ವಶ್ರೇಷ್ಠವಾಗಿರುವಂತಹ ಕೃತಿ.
ಆ ವಿಷ್ಣು ಸಹಸ್ರನಾಮದ ಒಂದೊಂದು ಶಬ್ದಕ್ಕೆ 100 ಅರ್ಥಗಳು, ಅಷ್ಟು ಅರ್ಥ ಗಂಭೀರವಾಗಿರುವ ಒಂದು ಕೃತಿ ಅದು ಶ್ರೀಮನ್ ಮಹಾಭಾರತ. ದೇವರಲ್ಲದೆ ಇದರ ರಚನೆಯನ್ನು ಯಾರು ಮಾಡಲಿಕ್ಕೆ ಸಾಧ್ಯ ಇದೆ ಅಂತಹ ಶ್ರೀಮನ್ ಮಹಾಭಾರತ. ಈ ಮಹಾಭಾರತ ಇಷ್ಟು ದೊಡ್ಡದು, ಇದನ್ನು ನಾವೇನು ಅರ್ಥ ಮಾಡಿಕೊಳ್ತೇವೆ, ನಾವೇನು ಕೇಳ್ತೇವೆ. ಅದರಲ್ಲಿಯೂ ಕೂಡ 1 ತಿಂಗಳು, ಅದರಲ್ಲಿಯೂ ಕೂಡ ದಿನಕ್ಕೆ 1.5 ಗಂಟೆ, ಅದರಲ್ಲಿಯೂ ಸ್ವಲ್ಪ ಹೆಚ್ಚು ಕಡಿಮೆ. ಹಾಗಿರುವಾಗ ನಮ್ಮ ತಲೆಯೂ ಕಡಿಮೆ, ಗಂಟೆಯೂ ಕಡಿಮೆ, ಹೇಳೋರು ಕಡಿಮೆ, ಕೇಳುವವರು ಕಡಿಮೆ. ಮಹಾಭಾರತ ಮಾತ್ರ ಬಹಳ ದೊಡ್ಡದು. ಅರ್ಥ ಆಗೋದು ಹೇಗೆ ಅಂತಂದ್ರೆ, ಈ ಮಹಾಭಾರತ ನಮ್ಮ ಯೋಗ್ಯತೆ ಪ್ರಕಾರ ಅರ್ಥ ಆಗುತ್ತೆ. ಎಷ್ಟು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅದು ನೋಡಿ. ಮಹಾಭಾರತದ ವ್ಯಕ್ತಿತ್ವ ಹಾಗೆ, ಅದು ಎಲ್ಲರಿಗೂ ಅರ್ಥ ಆಗುತ್ತೆ. ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅರ್ಥ ಆಗುತ್ತೆ. ಪೂರ್ಣವಾಗಿ ಬ್ರಹ್ಮದೇವರು ಕಂಗಾಲಾಗ್ತಾರೆ, ನನಗೂ ಅರ್ಥ ಆಗಲ್ಲ. ಬ್ರಹ್ಮಾಪಿತಂ ನ ಜಾನಾತಿ ಈಶತ್ ಸರ್ವೋಪಿ ಜಾನತಿ. ಬ್ರಹ್ಮದೇವರು ಕೂಡ ಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಸ್ವಲ್ಪ ಸ್ವಲ್ಪ ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳೋದು ಅಲ್ಲ. ನಾವು ನೋಡ್ಬೇಕಾ, ನಾವು ಅರ್ಥ ಮಾಡ್ಕೊಳ್ಬೇಕಾ, ನಾವು ಭಾರತೀಯರಾಗಬೇಕು ಅಂದ್ರೆ ಮಹಾಭಾರತವನ್ನು ಓದಬೇಕು, ಮಹಾಭಾರತವನ್ನು ಕೇಳಬೇಕು. ನಾವು ಭಾರತದವರು ಅನ್ನುವ ಭಾವನೆ ಅದು ನಮಗೆ ಚೆನ್ನಾಗಿ ನೋಡಬೇಕು ಅಂತಂದ್ರೆ, ನಾವು ಭಾರತೀಯ ಆದದ್ದು ಸಾರ್ಥಕ ಆಗಬೇಕು ಅಂದ್ರೆ, ಭಾರತದ ಮಣ್ಣಿನ ಮಕ್ಕಳು ಮಾನವನು ನಾವು ಆಗಬೇಕು ಅಂತಾದ್ರೆ ಆವಾಗ ಮಹಾಭಾರತವನ್ನು ತಿಳಿದುಕೊಳ್ಳಬೇಕು. ಮಹಾಭಾರತ ದೊಡ್ಡದಾದಂತೆ ಈ ಭಾರತ ದೊಡ್ಡದಾದಂತೆ ಮಹಾಭಾರತದಿಂದ ಮನು, ಇಡೀ ಮನುಕುಲದ ಮುಖ್ಯಸ್ಥ ಮನು, ಸ್ವಯಂಭವ ಮನು ಅಂತ ಕರೀತಾರೆ. ಆ ಮನು ಒಂದು ಮಾತು ಹೇಳಿದ್ರೆ, ಮನುಸ್ಮೃತಿ ಅಂತ ಆ ಗ್ರಂಥದಲ್ಲಿ ಮಾತನ್ನು ಹೇಳಿದ್ರೆ, ಇಡೀ ಜಗತ್ತು ಅದು ಸುಭದ್ರವಾಗಿರಬೇಕು ಅಂತಂದ್ರೆ ಅದು ತಿಳುವಳಿಕೆಯಿಂದ. ಜಗತ್ತಿಗೆ ತಿಳುವಳಿಕೆಯನ್ನು ಕೊಡುವ ಶಕ್ತಿ ಇರೋದು ಅದು ಭಾರತ ದೇಶಕ್ಕೆ ಅಂತ ಮಾತನ್ನ ಮನುಕುಲದ ಮುಖ್ಯಸ್ಥ ಹೇಳುವಂತಹ ಮಾತು. ಜಗತ್ತಿಗೆ ಜ್ಞಾನವನ್ನು ಕೊಡುವ ಸಾಮರ್ಥ್ಯ ಅದು ಭಾರತ ಭೂಮಿಗಿದೆ. ಅದು ಹೇಗೆ ಬರಲಿಕ್ಕೆ ಸಾಧ್ಯ? ಅದು ಭಾರತದಿಂದ ಬರಲಿಕ್ಕೆ ಸಾಧ್ಯ. ಇವತ್ತು ನಮ್ಮನ್ನು ಇನ್ನೊಬ್ಬರು ಆಳ್ತಾ ಇದ್ದಾರೆ, ನಮ್ಮ ತಲೆಯನ್ನು ಇನ್ನೊಬ್ಬರು ಆಳ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೇನು ಕಾರಣ? ನಾವು ಭಾರತವನ್ನ ಅರ್ಥ ಮಾಡಿಕೊಳ್ಳೋದೇ ಇರೋದೇ ಕಾರಣ. ನಾವು ಭಾರತವನ್ನ ತಿಳಿಲಿಲ್ಲ ಅಂತಂದ್ರೆ ನಾವು ಇನ್ನೊಬ್ಬರಿಗೆ ಹೇಳೋದಲ್ಲ, ನಮಗೆ ಇನ್ನೊಬ್ಬರು ಹೇಳುವಂತಹ ಪರಿಸ್ಥಿತಿ ಬರುತ್ತೆ. ನಮ್ಮ ಹಿರಿಯರು ಅವರು ಬಹಳ ಬುದ್ಧಿವಂತರಾಗಿದ್ದರು. ಇಲ್ಲಿಂದ ಅನೇಕರು ಜ್ಞಾನವನ್ನು ಪಡೆದುಕೊಂಡು ಹೋಗಿದ್ದಾರೆ. ಅನೇಕರು ವೈದೇಶಿಕರು ಭಾರತದಿಂದ ಜ್ಞಾನವನ್ನು ಪಡೆದುಕೊಂಡು ಹೋಗಿದ್ದಾರೆ. ಜ್ಞಾನ ಸಂಪತ್ತನ್ನು ಹೊಂದಿ ಜರ್ಮನ್ ದೇಶ ಆಗಲಿ, ಬೇರೆ ಬೇರೆ ದೇಶಗಳಾಗಲಿ ಇಲ್ಲಿನ ಭಾರತದಿಂದಾಗಿ ಜ್ಞಾನವನ್ನು ಪಡೆದುಕೊಂಡು ಹೋಗಿದ್ದಾರೆ. ಯಾಕೆ? ಭಾರತದಲ್ಲಿ ಅಂತಹ ಸಂಪತ್ತಿದೆ. ಆ ಸಂಪತ್ತು ಅಂದರೆ ಅದು ಜ್ಞಾನ ಸಂಪತ್ತು. ಅದರಲ್ಲಿ ಮೂಲಭೂತವಾದ ಸ್ರೋತಸ್ಸು ಅಂತಂದ್ರೆ ಅದು ಶ್ರೀಮನ್ ಮಹಾಭಾರತ. ಅಂತಹ ಮಹಾಭಾರತದ ಚಿಂತನೆಯನ್ನ ಈ ದಿನಗಳಲ್ಲಿ ನಾವು 6 ಜನ ವಿದ್ವಾಂಸರು ಸೇರಿ ಈ ದಿನಗಳಲ್ಲಿ ಯಥಾಶಕ್ತಿಯಾಗಿ ನಡೆಸೋಣ ಅಂತ ಹೇಳ್ತಾ, ಆರಂಭದ ಆದಿಪರ್ವದ ಚಿಂತನೆಯನ್ನ ಈ 5 ದಿನಗಳಲ್ಲಿ ಗುರುಗಳ ಅನುಗ್ರಹದ ಬಲದಿಂದ, ವೇದವ್ಯಾಸರ ಅನುಗ್ರಹ ಹಾಗೂ ಶ್ರೀಮನ್ ಮಧ್ವಾಚಾರ್ಯರ ವಾದಿರಾಜ ಗುರುಸಾರ್ವಭೌಮರ ಅನುಗ್ರಹದ ಬಲದಿಂದ ಯಥಾಶಕ್ತಿಯಾಗಿ ನೋಡೋಣ. ಮಹಾಭಾರತಕ್ಕೆ 2 ಅಪೂರ್ವವಾದಂತಹ ವ್ಯಾಖ್ಯಾನಗಳು, ಅನೇಕರು ವ್ಯಾಖ್ಯಾನಗಳನ್ನು ಬರೆದಿದ್ದಾರೆ. ಆದರೆ ವೇದವ್ಯಾಸ ದೇವರೇ ನೀನು ಮಹಾಭಾರತಕ್ಕೆ ಅರ್ಥವನ್ನು ಬರಿ ಅಂತ ಗುರುತಿಸಿ ಹೇಳಿದ್ದು ಇಬ್ಬರು. ಅನೇಕರು ಮಹಾಭಾರತದ ಅರ್ಥವನ್ನು ಹೇಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಕೆಲವರು ಅವರೇ ಸರಿಯಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಆಗದೇನೆ ಸರಿಯಾಗಿ ಅರ್ಥವನ್ನು ತಿಳಿಸಲಿಕ್ಕೆ ಆಗಲಿಲ್ಲ. ಒಂದು ಮಧ್ವಾಚಾರ್ಯರು, ಮತ್ತೊಂದು ವಾದಿರಾಜ. ಮಧ್ವಾಚಾರ್ಯರು ಅವರು ಬದರಿಕಾಶ್ರಮಕ್ಕೆ ಹೋದಾಗ ಸ್ವತಃ ವೇದವ್ಯಾಸ ದೇವರೇ ಹೇಳ್ತಾರೆ, ಮಹಾಭಾರತಕ್ಕೆ ಅನೇಕರು ಅರ್ಥ ಮಾಡಿಕೊಳ್ಳದೇನೆ ಕಂಗಾಲಾಗಿದ್ದಾರೆ, ನೀನು ಅದಕ್ಕೆ ಅರ್ಥವನ್ನು ತಿಳಿಸಬೇಕು ಅಂತ.
ಅದಕ್ಕೆ ಮಧ್ವಾಚಾರ್ಯರು ಮಹಾಭಾರತವನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. 1,00,000 ಗ್ರಂಥ ಇರುವ ಮಹಾಭಾರತಕ್ಕೆ 5,000 ಶ್ಲೋಕದಲ್ಲಿ ಅರ್ಥ ಮಾಡಿಸುವ ಒಂದು ಕೌಶಲ ಮಧ್ವಾಚಾರ್ಯ. ಮಹಾಭಾರತಕ್ಕಿಂತ ಮಹಾಭಾರತ ತಾತ್ಪರ್ಯ ಚಿಕ್ಕದು, 5,000 ಶ್ಲೋಕ. ಅದಕ್ಕಿಂತ ದೊಡ್ಡದಾದ್ರೆ ಅದನ್ನ ಓದೋದು ಹೇಗೆ, ಅರ್ಥ ಮಾಡ್ಕೊಳ್ಳೋದು. ಅದಕ್ಕೆ ಅಷ್ಟರಲ್ಲೇ ಅವರು ಅದನ್ನ ತಿಳಿಸಿಕೊಡ್ತಾರೆ. ಇನ್ನೊಬ್ಬರು ವಾದಿರಾಜರು, ಅವರು ಪ್ರಯಾಗ ಕ್ಷೇತ್ರದಲ್ಲಿದ್ದಾಗ ಅಲ್ಲಿ ವೇದವ್ಯಾಸ ದೇವರು ಬಂದು ಪ್ರಯಾಗ ಕ್ಷೇತ್ರದಲ್ಲಿ ತ್ರಿವೇಣಿ ಸಂಗಮದ ಪವಿತ್ರ ಸ್ಥಳದಲ್ಲಿ ವಾದಿರಾಜರಿದ್ದಾಗ ಅಲ್ಲಿಗೆ ವೇದವ್ಯಾಸ ದೇವರು ಬಂದು ಮಧ್ವಾಚಾರ್ಯರಿಗೆ ಹೇಳಿದಂತೆ ಈ ಮಹಾಭಾರತಕ್ಕೆ ವ್ಯಾಖ್ಯಾನವನ್ನು ಬರೆಯಬೇಕು ಅಂತ ಹೇಳ್ತಾರೆ. ಜೊತೆಗೆ ಅವರ ತಾಯಿಯ ಹರಕೆ ಒಂದಿರುತ್ತದೆ. ತಾಯಿ 1,00,000 ಅಲಂಕಾರವನ್ನ ದೇವರಿಗೆ ಅರ್ಪಿಸ್ತೇನೆ ಅಂತ ಸಂಕಲ್ಪವನ್ನು ಮಾಡಿರ್ತಾರೆ. ಒಬ್ಬ ಗಂಡಸು ಮಗ, ನನಗೆ ಯೋಗ್ಯನಾದಂತಹ ಮಗ ಹುಟ್ಟಿದ್ರೆ 1,00,000 ಅಲಂಕಾರವನ್ನ ದೇವರಿಗೆ ಅರ್ಪಿಸ್ತೇನೆ ಅಂತ. ಬಡತನದ ಆ ತಾಯಿ 1,00,000 ಅಲಂಕಾರವನ್ನು ದೇವರಿಗೆ ಅರ್ಪಿಸ್ಬೇಕು ಸರ್. ಬಹಳ ಅಂದ್ರೆ ಹೂವಿಂದ ಎರಿಸ್ಬೋದು ಅಷ್ಟೇ. ಆ ಸುವರ್ಣ ಮಾಲೆಯನ್ನ 1,00,000 ಹೂಗಳ ಸುವರ್ಣ ಮಾಲೆಯನ್ನ, ರತ್ನ ಖಚಿತವಾದ ಸುವರ್ಣ ಮಾಲೆಯನ್ನ ದೇವರಿಗೆ ಅರ್ಪಿಸುವ ಶಕ್ತಿ ಆ ತಾಯಿ ಎಲ್ಲಿಂದ ಬರಬೇಕು? ತಾಯಿಯ ಹರಿಕೆಯನ್ನು ಮಗ ತೀರಿಸಬೇಕು. ವೇದವ್ಯಾಸರಂತಾರೆ ಮಹಾಭಾರತಕ್ಕೆ 1,00,000 ಗ್ರಂಥಗಳ ಈ ಮಹಾಭಾರತಕ್ಕೆ ವ್ಯಾಖ್ಯಾನವನ್ನು ಬರೆದರೆ ಅದು ರತ್ನ ಖಚಿತವಾದ ಸುವರ್ಣ ಹಾರ, ಒಂದೊಂದು ಅರ್ಥ ಚಿಂತನೆ ರತ್ನ, ಅದರ ಸಮರ್ಪಣೆ ಅದು ಹಾರ ರೂಪವಾಗಿ ಸುವರ್ಣ, ಒಳ್ಳೆ ವರ್ಣಗಳು, ಹೀಗಾಗಿ ಸುವರ್ಣ ಹಾರವನ್ನು ಅರ್ಪಿಸಿದಂತಾಗ್ತದೆ. ಮಹಾಭಾರತಕ್ಕೆ ವ್ಯಾಖ್ಯಾನ ಆಗಬೇಕು ಅಂತ ಹೇಳಿದ್ರೆ ವಾದಿರಾಜರು 1,00,000 ಅಲಂಕಾರವನ್ನ ರಚಿಸಿದ್ದಾರೆ. ಹಾಗೆ ಅಂತಹ 2 ಅಪೂರ್ವವಾದಂತಹ ಕೃತಿಗಳು ಇವೆ. ಅವರ ಅನುಗ್ರಹವನ್ನ ಪ್ರಾರ್ಥಿಸ್ತಾ ನಾವು ಮಹಾಭಾರತಕ್ಕೆ ಕೈ ಹಾಕೋಣ. ಮಹಾಭಾರತವನ್ನು ಸ್ವಲ್ಪ ಮಟ್ಟಿಗೆ ಚಿಂತನೆ ಮಾಡೋದಕ್ಕೆ ನಾವು ಪ್ರಯತ್ನಿಸೋಣ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಯಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ದೇವತೆಗಳಿಗೂ ಜ್ಞಾನ ಕೊಡುವ ದಿವ್ಯ ಶಕ್ತಿ ಅದು ನಾರಾಯಣ. ದೇವತೆಗಳು ಅವನಿಂದ ಜ್ಞಾನವನ್ನು ಪಡೆದಿದ್ದಾರೆ. ಅವನು ಜಗತ್ತಿಗೆ ಸೃಷ್ಟಿಯನ್ನು ಮಾಡಿದ್ದಾನೆ, ರಕ್ಷಣೆಯನ್ನು ಮಾಡಿದ್ದಾನೆ, ಕೊನೆಯಲ್ಲಿ ಒಂದು ಪ್ರಳಯವನ್ನು ಮಾಡ್ತಾನೆ. ಮಾತ್ರ ಅಲ್ಲ, ಜ್ಞಾನವನ್ನು ಕೊಡ್ತಾನೆ. ಅಂತಹ ದೊಡ್ಡ ಸ್ಥಾನದಲ್ಲಿರುವ ದೇವರು ಭಕ್ತರಿಗೆ ಅತ್ಯಂತ ಪ್ರಿಯನಾಗಿದ್ದಾನೆ. ಭಕ್ತರನ್ನು ಅಷ್ಟೇ ಪ್ರೀತಿಯಿಂದ ನೋಡಿಕೊಳ್ತಾನೆ. ಜಗತ್ತು ಅವನಿಗೆ ಭಯವಾಗಿದೆ. ಅವನು ಜಗತ್ತನ್ನು ಮೀರಿದ್ದಾನೆ. ಜಗತ್ತನ್ನ ಪ್ರಕೃತಿ ಕಟ್ಟಿ ಹಾಕಿದೆ, ಅವನು ಪ್ರಕೃತಿಯನ್ನು ಆಳ್ತಾ ಇದ್ದಾನೆ. ಸತ್ವ, ರಜಸ್ಸು, ತಮಸ್ಸು ಅನ್ನುವ ಗುಣಗಳು ನಮ್ಮನ್ನು ಕಟ್ಟಿ ಹಾಕ್ತವೆ. ಆ ಗುಣಗಳನ್ನು ಆಳುವ ದಿವ್ಯ ಶಕ್ತಿ ಅದು ನಾರಾಯಣ. ಅವನಿಗೆ ಹುಟ್ಟಿಲ್ಲ, ಹುಟ್ಟಿಸ್ತಾನೆ, ಅವನು ಹುಟ್ಟೋದಿಲ್ಲ. ಅವನು ಜಗತ್ತಿನ ಮರಣವನ್ನು ತಂದುಕೊಡ್ತಾ ಇದ್ದಾನೆ, ಅವನಿಗೆ ಸಾವಿಲ್ಲ. ಅವನು ಸರ್ವಸಮರ್ಥನಾಗಿದ್ದಾನೆ. ಅಂಥವನನ್ನ ನಾವು ಗಟ್ಟಿಯಾಗಿ ನಂಬಿದರೆ ನಮ್ಮ ಸಂಸಾರ ಎಲ್ಲ ಬದಲಾಗುತ್ತೆ. ಅವನನ್ನ ಎಲ್ಲರೂ ದಯವಾಗಿ ಸ್ತೋತ್ರ ಮಾಡಿ ಇಷ್ಟಾರ್ಥಗಳನ್ನು ಹೊಂದುತ್ತಾ ಇದ್ದಾರೆ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣನಿಗೆ ನಮಸ್ಕಾರ. ಮಾತಿಗೆ ಮನಸ್ಸಿಗೆ ಒಡತಿಯಾದಂತಹ ಜಗನ್ಮಾತೆ ಲಕ್ಷ್ಮೀ ದೇವಿಗೆ ನಮಸ್ಕಾರ. ಹಾಗೆ ಇದರ ಅರ್ಥವನ್ನು ತಿಳಿಸಿಕೊಟ್ಟಂತಹ ಜಗತ್ತಿಗೆ ಜ್ಞಾನವನ್ನು ನೀಡುವಂತಹ ನರೋತ್ತಮ ಮುಖ್ಯ ಪ್ರಾಣನಿಗೆ ನಮಸ್ಕಾರ. ಹಾಗೆ ಸರಸ್ವತಿ ದೇವಿ, ವಿದ್ಯಾಭಿಮಾನಿನಿಯಾದ ಸರಸ್ವತಿಗೆ ನಮಸ್ಕಾರ. ಮತ್ತೆ ಪುರಾಣಗಳು, ಇತಿಹಾಸ ಇದನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಮನಸ್ಸು
ಸ್ವಚ್ಛಗೊಳಿಸಿ ಮನಸ್ಸಿಗೆ ಪ್ರೇರಣೆಯನ್ನು ಮಾಡುವಂತಹ ಶೇಷದೇವರಿಗೆ ನಮಸ್ಕಾರ. ನೋಡಿ, ಮನಸ್ಸು ಸರಿಯಾಗಿದೆ, ಶರೀರ ಇಲ್ಲೇ ಇರ್ತದೆ, ಕಣ್ಣು ಇಲ್ಲೇ ಇರ್ತದೆ, ಕಿವಿ ಇಲ್ಲೇ ಇರ್ತದೆ, ಮನಸ್ಸು ಇರಲ್ಲ. ಮನಸ್ಸು ಎಲ್ಲೋ ಹೋಗಿರ್ತದೆ. ಆವಾಗ ನಾವು ಇಲ್ಲೇ ಕೂತಿದ್ರು ನಮಗೆ ಅರ್ಥ ಆಗಬೇಕಲ್ಲ, ಕೇಳಿದ್ದು ತಲೆಯೊಳಗೆ ಹೋಗ್ಬೇಕಲ್ಲ, ಮನಸ್ಸಿನಲ್ಲಿ ದೃಢವಾಗಿ ಕೂಡಬೇಕಲ್ಲ. ಅದಕ್ಕೆ ಮನೋಭಿಮಾನಿಗಳ ಅನುಗ್ರಹ ಬೇಕು. ಮನೋಭಿಮಾನಿಗಳಲ್ಲಿ ಗರುಡ ದೇವರು ಇದ್ದಾರೆ, ಶೇಷದೇವರು ಇದ್ದಾರೆ, ಮಹರುದ್ರ ದೇವರು ಇದ್ದಾರೆ. ವೇದಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತಂದ್ರೆ ಗರುಡ ದೇವರ ಅನುಗ್ರಹ ಬೇಕು. ಪುರಾಣ ಇತಿಹಾಸವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಶೇಷದೇವರ ಅನುಗ್ರಹ ಬೇಕು. ಅದಕ್ಕೆ ನರಂ ಪುರಾಣ ಇತಿಹಾಸವನ್ನು ಅರ್ಥ ಮಾಡಿಸುವಂತಹ ಮನೋಭಿಮಾನಿಗಳು ಶೇಷದೇವರು. ಅದಕ್ಕಾಗಿ ಶೇಷದೇವರಿಗೆ ನಮಸ್ಕಾರ. ಮತ್ತೆ ಎಲ್ಲರೂ ತಲೆವಾಗಿ ಗ್ರಂಥವನ್ನು ಓದುವಾಗ ಇವರೇನು ಬರೆದಿದ್ದಾರೆ ಒಮ್ಮೆ ನೋಡೋಣ ಅಲ್ಲ ಅನ್ನುವ ಭಾವನೆಯಿಂದ ನೋಡಿದರೆ, ಸಂಶೋಧನೆಯ ದೃಷ್ಟಿ ವಿಮರ್ಶೆಯ ದೃಷ್ಟಿಯಿಂದ ನೋಡಿದವರಿಗೆ ಹಾಗೆ ಕಾಣಿಸ್ತದೆ. ಭಕ್ತಿಯಿಂದ ಚಿಂತನೆ ಮಾಡುವಾಗ ವಿಮರ್ಶೆಯ ದೃಷ್ಟಿಯೂ ಬೇಕು, ಜೊತೆಯಲ್ಲಿ ಗ್ರಂಥಕಾರರಲ್ಲಿ ಭಕ್ತಿಯೂ ಬೇಕು. ಹಾಗೆ ಗ್ರಂಥವನ್ನು ನೋಡಿದರೆ ಇನ್ನಷ್ಟು ಸ್ಪಷ್ಟತೆ ಸಿಗುತ್ತೆ, ಚೆನ್ನಾಗಿ ಗ್ರಂಥ ಅರ್ಥ ಆಗುತ್ತೆ. ಅದಕ್ಕೆ ವೇದವ್ಯಾಸರಿಗೆ ನಮಸ್ಕಾರವನ್ನು ಮಾಡಿ ಗ್ರಂಥ ಚಿಂತನೆ ಆರಂಭ ಆಗಿದೆ. ಹೀಗೆ ಈ ಗ್ರಂಥವನ್ನ ಇವರೆಲ್ಲರನ್ನೂ ಕೂಡ ನಾವು ಮನಸ್ಸಿನಲ್ಲಿ ನೆಲೆದು ಅವರನ್ನೆಲ್ಲ ಸ್ಮರಣೆಯನ್ನ ಮಾಡಿ ಈ ತಿಂಗಳು ಯಾವುದೇ ತೊಂದರೆ ಬರದಂತೆ, ಅಪರೂಪಕ್ಕೆ ನಮಗೆ 33 ತಿಂಗಳಿಗೆ ಒಮ್ಮೆ ಬಂದಿದೆ, ಅದರಲ್ಲಿಯೂ ಮಹಾಭಾರತ ಚಿಂತನೆ ಅವಕಾಶ ಸಿಗುತ್ತೆ ಬಹಳ ಅಪರೂಪವಾಗಿ. ಈ ತಿಂಗಳು ವ್ಯರ್ಥ ಆಗದಂತೆ, ಈ ಸಮಯ ವ್ಯರ್ಥ ಆಗದಂತೆ, ಯಾವುದೇ ಉಪದ್ರವಗಳು ಬರದಂತೆ, ಯಾವುದೋ ತೊಂದರೆಗಳು, ಮನೆ ತೊಂದರೆಗಳು, ರೋಗ ಉಪದ್ರವಗಳು ಯಾವುದೂ ಬರದಂತೆ ಚಿಂತನೆ ಚೆನ್ನಾಗಿ ಆಗಲಿ. ಮಹಾಭಾರತ ನಮಗೆ ಮನಸ್ಸಿನ ಒಳಗೆ ಒಂದಿಟ್ಟು ಹೋಗಿ ನಾವು ಭಾರತೀಯರಾಗಿದ್ದಕ್ಕೆ ಸಾರ್ಥಕ್ಯವನ್ನು ಪಡೆದುಕೊಳ್ಳುವಂತೆ ಆಗಲಿ ಅಂತ ಎಲ್ಲ ಮಹನೀಯರನ್ನ ಒಮ್ಮೆ ಸ್ಮರಿಸಿ ನಮಿಸಿ ಈ ಚಿಂತನೆಯನ್ನ ಆರಂಭ ಮಾಡಿ. ಶೌನಕರು ಅಂತ ನೈಮಿಷಾರಣ್ಯ ಕ್ಷೇತ್ರದಲ್ಲಿ ಇದ್ದಾರೆ. ನೈಮಿಷಾರಣ್ಯ ಕ್ಷೇತ್ರ ಭಾರತ ಭೂಮಿಯ ಯಾತ್ರೆಗೆ ಹೋದವರಿಗೆ, ಉತ್ತರ ಭಾರತದ ಯಾತ್ರೆಗೆ ಹೋದವರಿಗೆ ಪರಿಚಯ ಇರುತ್ತೆ. ಇವತ್ತು ಪರಿಚಯ ಇಲ್ಲದೆ ಇದ್ದವರು ಯಾರೂ ಕೂಡ ಇಲ್ಲ ಪ್ರಾಯ. ಇವತ್ತು ಮಾಧ್ಯಮಗಳಿಂದಾಗಿ ಎಲ್ಲಾ ಕ್ಷೇತ್ರಗಳ ಪರಿಚಯ ಎಲ್ಲರಿಗೂ ಇರುತ್ತೆ. ಹೋಗದೇ ಇದ್ರು ನೋಡಿರ್ತಾರೆ, ಅಲ್ಲಿಗೆ ಹೋಗದೇ ಇದ್ರು ನೋಡಿರುವಂತಹ ಸಾಧ್ಯತೆ ಅಂತೂ ಇದೆ. ಗೋಮತಿ ನದಿಯ ತೀರ ಅತ್ಯಂತ ಪವಿತ್ರವಾಗಿರುವಂತಹ ಕ್ಷೇತ್ರ ನೈಮಿಷಾರಣ್ಯ, ಬಹಳ ಸುಂದರವಾಗಿರುವಂತಹ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಶೌನಕರು ಅಂತ ಅವರು ಅನೇಕ ಜನ ಋಷಿಗಳಿದ್ದಾರೆ. ಶೌನಕರು ಅಂತ ಒಬ್ಬರು, ಅವರ ಜೊತೆಯಲ್ಲಿ ಶುನಕ ಅಂತ ಹೆಸರಿನ ಭೃಗು ವಂಶದಲ್ಲಿ ಬಂದಿರುವಂತಹ, ಭೃಗು ಕುಲದಲ್ಲಿ ಬಂದಿರುವಂತಹ ಒಬ್ಬರು ಋಷಿಗಳು, ಶುನಕ ಅಂತ ಹೆಸರು. ಅವರ ಮಗ ಶೌನಕರು. ಅವರು ಪ್ರಧಾನವಾಗಿ ಯಜಮಾನರಾಗಿದ್ದಾರೆ. ಅವರ ಜೊತೆಯಲ್ಲಿ ಅನೇಕ ಜನ, ಸಾವಿರಾರು ಜನ ಶಿಷ್ಯರು, ಋತುಜರು ಎಲ್ಲರೂ ಕೂಡ ಸೇರಿಕೊಂಡಿದ್ದಾರೆ. ಅವರೆಲ್ಲ ಸೇರಿ ದೊಡ್ಡ ಒಂದು ಸತ್ರವನ್ನು ಆರಂಭಿಸ್ತಾ ಇದ್ದಾರೆ. ಸತ್ರ 12 ವರ್ಷಗಳ ತನಕ ಮಾಡುವಂತಹ ಒಂದು ಸತ್ರಕ್ಕೆ ದೀಕ್ಷಿತರಾಗಿದ್ದಾರೆ. ಕೆಲವು ಕಡೆಯಲ್ಲಿ 1000 ವರ್ಷದ ಸತ್ರ ಅಂತ ಹೇಳೋದಿದೆ, ಕೆಲವು ಕಡೆಯಲ್ಲಿ 100 ವರ್ಷ ಅಂತ ಹೇಳೋದಿದೆ, ಕೆಲವು ಕಡೆ 12 ವರ್ಷ ಅಂತ ಹೇಳೋದಿದೆ. ಒಂದೇ ಸತ್ರಕ್ಕೆ ಅವರು ದೀಕ್ಷಿತರಾದದಲ್ಲ, 12 ವರ್ಷಗಳ ಸತ್ರವನ್ನು ಅವರು ಮಾಡಿದ್ದಾರೆ, ಮತ್ತೆ 1000 ವರ್ಷದ ಸತ್ರವನ್ನು ಮಾಡಿದ್ದಾರೆ. ಹಾಗೆ ಬೇರೆ ಬೇರೆ ಸತ್ರ ಅಂತಂದ್ರೆ ನಿತ್ಯವೂ ಕೂಡ ಸೋಮರಸ ಸೋಮ ಅಂತ ಒಂದು ಅಪರೂಪದ ಬೆಳ್ಳಿ, ಅದು ಅಮಾವಾಸ್ಯೆಯ ರಾತ್ರಿ ಹೊತ್ತಿನಲ್ಲಿ ಅದು ಹೊಡಿತದೆ. ಚಂದ್ರನ ಒಂದು ಕಲೆ, 15 ಕಲೆಗಳು ಒಂದೊಂದು ದಿವಸಕ್ಕೆ ಹೋಗಿ 16ನೇ ಕಲೆ ಅದು ಆ ಸೋಮ ಬಳ್ಳಿಯಲ್ಲಿ ಇರ್ತದೆ. ಅದನ್ನು ಗುರುತು ಹಿಡಿಯುವುದೇ ಅಮಾವಾಸ್ಯೆಯ ರಾತ್ರಿ ಹೊಡಿತಾ ಇರುವ ಬಳ್ಳಿಯನ್ನು ನೋಡಿ. ಹಿಮಾಲಯದಲ್ಲಿ ಇರುವಂತಹ ಬೆಳ್ಳಿ, ಅದೆಲ್ಲರಿಗೂ ಗೊತ್ತಾಗೋದಿಲ್ಲ. ಯಾವುದೋ ಬೆಳ್ಳಿಯನ್ನು ಯಾವುದನ್ನೋ ಕತ್ತರಿಸಿ ಏನೋ ಮಾಡುವಂತಹ ಸನ್ನಿವೇಶಗಳು, ಬಹಳ ಅಪರೂಪದ ಬೆಳ್ಳಿಯನ್ನು. ಅಂತಹ ಸೋಮ ರಸವನ್ನ, ಆ ಸೋಮ ರಥೆಯನ್ನು ತಂದು ಅದನ್ನ ಹಿಂಡಿ ಅದನ್ನು ಅರಿಯೋದಕ್ಕೂ ಕೂಡ ಮಂತ್ರಗಳಿವೆ, ಪ್ರಕ್ರಿಯೆ ಇದೆ. ಅದರ ಪ್ರಕಾರ ಅರದು ಅದರ ರಸವನ್ನು ತೆಗೆದು ಆ ರಸದಿಂದ ಆಹುತಿಯನ್ನು ಕೊಡಬೇಕು.
12 ದಿನಕ್ಕಿಂತಲೂ ಹೆಚ್ಚಿನ ಕಾಲ ನಡೆದರೆ ಅದನ್ನು ಕೂಡ ಸತ್ರ ಅಂತ ಕರೀತಾರೆ. ಇವರದ್ದು 12 ದಿವಸದಲ್ಲ, 12 ವರ್ಷ ದಿನನಿತ್ಯವೂ ಕೂಡ ಸೋಮರಸದ ಆಹುತಿಯನ್ನು ನೀಡುವಂತಹ ಒಂದು ಸತ್ರದಲ್ಲಿ ದೀಕ್ಷಿತರಾಗಿ ಅವರೆಲ್ಲ ಕೂತಿದ್ದಾರೆ. ಎಲ್ಲ ವೇದ ಮಂತ್ರಗಳನ್ನ ಹೇಳುವಂತಹ ಋತುಜರಿದ್ದಾರೆ, ವಿದ್ವಾಂಸರಿದ್ದಾರೆ, ಆಹುತಿಗಳನ್ನು ನೀಡುತ್ತಾರೆ. ಅಗ್ನಿಯ ಮುಖದಲ್ಲಿ ಪರಶುರಾಮನ ಆರಾಧನೆ ನಡೀತಾ ಇದೆ. ಅನೇಕ ದೇವತೆಗಳಿಗೆ ಸಂಬಂಧಪಟ್ಟ ಮಂತ್ರಗಳನ್ನು ಹೇಳಿ ಆಹುತಿಗಳನ್ನು ನೀಡ್ತಾ ಇದ್ದಾರೆ. ಅವರು ಈ ಸತ್ರಕ್ಕೆ ದೀಕ್ಷಿತರಾದ ಆ ಸ್ಥಳಕ್ಕೆ ಯಾತ್ರೆಯನ್ನು ಮಾಡುತ್ತಾ ಒಬ್ಬರು ಪುರಾಣಿಕರು ಬರುತ್ತಾರೆ. ಅವರನ್ನು ಸೂತರು ಅಂತ ಕರೆದಿದ್ದಾರೆ. ಅವರ ತಂದೆಯ ಹೆಸರು ರೋಮಹರ್ಷಣ. ರೋಮಹರ್ಷಣರ ಮಕ್ಕಳು ಅವರು ಹೇಳ್ತಾ ಇರುವ ಪುರಾಣವನ್ನು ಕೇಳಿ ರೋಮಾಂಚ ಆಯಿತು ಅಂತ, ವೇದವ್ಯಾಸರಿಗೂ ರೋಮಾಂಚ ಆಯಿತು ಅಂತ. ಹೀಗಾಗಿ ಅವರನ್ನು ರೋಮಹರ್ಷಣ ಅಂತ ಕರೀತಾರೆ. ಅವರ ಮಗ ಅವರು ಬರ್ತಾರೆ. ಅವರು ವರ್ಣದಲ್ಲಿ ಸೂತ, ಹೀಗಾಗಿ ಅವರನ್ನು ಸೂತ ಅಂತ ಕರೀತಾರೆ. ಸೂತ ಅಂತಂದ್ರೆ ಕ್ಷತ್ರಿಯ ತಂದೆಗೆ ವೈಶ್ಯ ತಾಯಿಯಿಂದ ಅವರಿಬ್ಬರ ವಿವಾಹ ಸಂಸ್ಕಾರ ಆಗಿ ಅಲ್ಲಿ ಹುಟ್ಟುವ ಮಗನನ್ನ ಸೂತ ಅಂತ ಕರೀತಾರೆ. ಹಾಗೆ ಅವರಿಂದ ಬಂದಂತಹ ಮುಂದಿನ ಪೀಳಿಗೆ ಪರಂಪರೆ ಇದೆ, ಅದನ್ನ ಸೂತ ವಂಶ ಅಂತ ಕರೀತಾರೆ. ಆ ಸೂತ ವಂಶದಲ್ಲಿ ಬಂದಿರುವಂಥವರು, ಸೂತರ ವಂಶದಲ್ಲಿ ಬಂದಿರುವಂಥವರು ಇವರು ರೋಮಹರ್ಷಣರ ಮಕ್ಕಳು, ಪುರಾಣಿಕರು. ಅವರು ತೀರ್ಥಕ್ಷೇತ್ರ ಯಾತ್ರೆಯನ್ನು ಮಾಡಿಕೊಂಡು ಬರ್ತಾರೆ. ಬಂದು ನೋಡ್ತಾರೆ, ಇಲ್ಲೆಲ್ಲ ಬಹಳ ಜನ ಋಷಿಗಳು, ಬಹಳ ದೊಡ್ಡ ವಿದ್ವಾಂಸರು, ಜ್ಞಾನಿಗಳು ಅವರೆಲ್ಲ ಕೂತಿದ್ದಾರೆ. ಅವರೆಲ್ಲ ಕೂತಿದ್ರೆ ಅವರು ಒಂದು ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ ಆ ಸದಸ್ಸಿಗೆ, ಆ ಸಭೆಗೆ. ಒಂದು ಅಗ್ನಿಮುಖದಲ್ಲಿ ದೇವರನ್ನು ನೋಡಿ ನಮಸ್ಕಾರ ಮಾಡ್ತಾರೆ. ಅಲ್ಲೆಷ್ಟು ಜನ ವಿದ್ವಾಂಸರು, ವೇದ ವಿದ್ವಾಂಸರೆಲ್ಲ ಕೂತಿದ್ದಾರೆ. ಅವರನ್ನೆಲ್ಲ ನೋಡಿ ತಲೆಬಾಗಿ ನಮಸ್ಕಾರವನ್ನು ಮಾಡ್ತಾರೆ ಸೂತ ಪುರಾಣ. ಅವರು ಬಂದದ್ದನ್ನು ನೋಡಿದ ಕೂಡಲೇ ಆ ವೇದ ವಿದ್ವಾಂಸರೆಲ್ಲ ಇದ್ದಾರೆ, ಅವರೆಲ್ಲ ಎದ್ದು ನಿಂತು ಸ್ವಾಗತವನ್ನು ಮಾಡ್ತಾರೆ. ಸೂತ ಪುರಾಣಿಕರೇ ಬರಬೇಕು ನಾವು ಅಂತ ಹೇಳ್ತಾರೆ. ಬರಬೇಕು ಅಂತ ಹೇಳಿದಾಗ ಅವರು ಸಂಕೋಚ ಮಾಡಿಕೊಳ್ತಾರೆ, ಬನ್ನಿ ಅಂತ ಹೇಳಬೇಕಾದ್ರೆ ಆಯ್ತು ಬರ್ತಾರೆ. ಬಂದಾಗ ಅವರಿಗೆ ಒಂದು ಆಸನವನ್ನು ನೀಡ್ತಾರೆ, ತಾವು ಕುತ್ಕೊಳ್ಳಿ ಅಂತ ಹೇಳ್ತಾರೆ. ಅವರು ಇಲ್ಲ ನೀವೆಲ್ಲ ಕುತ್ಕೊಳ್ಳಿ. ಸರಿ, ಅವರೆಲ್ಲ ಕುತ್ಕೊಳ್ತಾರೆ. ಸೂತ ಪುರಾಣಿಕರಿಗೆ ಒಂದು ಎತ್ತರದ ಆಸನವನ್ನು ಹಾಕ್ತಾರೆ. ಇವರೆಲ್ಲ ಕೆಳಗಡೆ ಕುತ್ಕೊಳ್ತಾರೆ. ಏನಿದು ಅಂತ ಅಂತಾರೆ. ಅವರಂತಾರೆ, ನೋಡಿ ನಿಮ್ಮ ಜ್ಞಾನ ಗೊತ್ತಾಗುತ್ತೆ. ಇವರೆಲ್ಲ ವೇದ ವಿದ್ವಾಂಸರು, ಶೌನಕರು ವೇದ ವಿದ್ವಾಂಸರು, ಬ್ರಾಹ್ಮಣರು. ಇವರು ಸೂತರು, ಪುರಾಣಿಕರು ಸೂತರು. ಅವರಂತಾರೆ, ನಿಮಗೆ ಬಂದಿರುವ ಜ್ಞಾನ ಇದು ವೇದವ್ಯಾಸರಿಂದ ಬಂದಿರುವ ಜ್ಞಾನ. ನಿಮ್ಮ ತಂದೆ ರೋಮಹರ್ಷಣರು ವೇದವ್ಯಾಸರಿಂದ ಕೇಳಿ ತಿಳ್ಕೊಂಡಿದ್ದಾರೆ. ನೀವು ವೇದವ್ಯಾಸರಿಂದಲ್ಲದೆ ಶುಕಾಚಾರ್ಯರಿಂದಲೂ ಕೂಡ ಶ್ರವಣವನ್ನು ಮಾಡಿದ ಮಹನೀಯರು. ಆದ್ದರಿಂದ ನೀವು ಕುಳಿತುಕೊಳ್ಳಿ, ನೀವು ನಮಗೆ ಉಪದೇಶವನ್ನು ಮಾಡಿ, ನೀವು ಹೇಳ್ತೇವೆ ನಾವು ನೀವು ಹೇಳಬೇಕು, ನಾವು ಕೇಳ್ತೇವೆ. ಅವರಂತಾರೆ, ನೀವೆಲ್ಲ ವೇದ ವಿದ್ವಾಂಸರು, ನಾನೇ ಹೇಳಿ ನಿಮಗೆ, ನಾವು ವೇದ ವಿದ್ವಾಂಸರಾಗಿರ್ಬೋದು, ಆದರೆ ನಿಮ್ಮ ಜ್ಞಾನ ದೊಡ್ಡದು. ನೋಡಿ, ಈ ಮಹಾಭಾರತ ಆರಂಭ ಆಗೋದೇ ಹೀಗೆ. ಜ್ಞಾನಕ್ಕೆ ಇರುವ ಮಹತ್ವ ಎಂಥದ್ದು ಅದನ್ನು ನಾವು ಗಮನಿಸಬೇಕು. ನಾವು ವೇದ ವಿದ್ವಾಂಸರು, ನಾವು ಬ್ರಾಹ್ಮಣರು ಅಂತ ಅಹಂಕಾರದಲ್ಲಿ ಅವರು ಯಾರೂ ಕೂಡ ತಿರುಗಲಿಲ್ಲ. ಬಂದಿರುವಂತಹ ಸೂತ ಪುರಾಣಿಕರಿಗೆ ಗೌರವವನ್ನು ಕೊಟ್ಟು ನಮಸ್ಕಾರ ಹೊಂದಿಲ್ಲ, ನಮಸ್ಕಾರ ಮಾಡಲಿಲ್ಲ. ಸೂತ ಪುರಾಣಿಕರೇ ಅವರಿಗೆ ನಮಸ್ಕಾರವನ್ನು ಮಾಡ್ತಾರೆ. ಆದರೆ ಇವರೇ ಸೂತ ಪುರಾಣಿಕರಿಗೆ ಎತ್ತರದ ಆಸನವನ್ನು ನೀಡಿ ಅವರಿಂದ ಶ್ರವಣವನ್ನು ಮಾಡ್ತಾರೆ. ಇದು ಬಂದಲ್ಲ, ಇಂತಹ ಅನೇಕ ಇತಿಹಾಸಗಳು ನಮ್ಮ ಭಾರತದಲ್ಲಿ ನಡೆದಿವೆ. ವೇದ ಉಲ್ಲೇಖ ಮಾಡುವಂತಹ ಅಪೂರ್ವವಾದಂತಹ ಘಟನೆಗಳಿವೆ. ಕೇಕೆಯ ದೇಶದ ಅರಸನ ಬಳಿಯಲ್ಲಿ ಅನೇಕ ಜನ ಋಷಿಗಳು ಹೋಗಿ ತಾವು ತಮ್ಮ ಸಂದೇಹಗಳನ್ನು ಪರಿಹಾರ ಮಾಡಿಕೊಂಡಂತಹ ಇತಿಹಾಸ ಇದೆ. ಕೋಸಲ ದೇಶದ ರಾಜನ ಹತ್ತಿರ ಹೋಗಿ ಸಂದೇಹ ಪರಿಹಾರ ಮಾಡಿಕೊಂಡಂತಹ ಇತಿಹಾಸ ಇದೆ. ಜನಕ ಮಹಾರಾಜರು ಸೀತೆಯ ತಂದೆ
ಮಹಾರಾಜರು ಸಾಮಾನ್ಯರಲ್ಲ. ಅವರು ಅನೇಕ ಜನ ಋಷಿಗಳ ಸಂದೇಹವನ್ನು ಪರಿಹಾರ ಮಾಡಿದಂತಹ ಮಹಾನುಭಾವ, ಬ್ರಹ್ಮಜ್ಞಾನಿ, ರಾಜಋಷಿ. ಅನೇಕ ಜನ ಋಷಿಗಳು ಬಂದು ಜನಕ ಮಹಾರಾಜರಿಂದ ತಮ್ಮ ಸಂದೇಹವನ್ನು ಪರಿಹಾರ ಮಾಡಿಕೊಂಡಿದ್ದೆ. ಈ ರಾಜನ ಹತ್ರ ಹೋಗಿ ಸಂದೇಹ ಕೇಳಿಕೆ ಅಂತ ಹೋದ್ರೆ, ನಾ ಸಂವತ್ಸರ ವಾಸನೆ ಕೊಟ್ಟರು ಒಂದು ವರ್ಷ ಇಲ್ಲದೆ ನಮಗೆ ಉದ್ದೇಶ ಮಾಡುವಂತಿಲ್ಲ, ಒಂದು ವರ್ಷ ಇರಬೇಕು, ನೀವು ಹಾಗೆ ನಿಮ್ಮ ಪ್ರಶ್ನೆ ಉತ್ತರ ಕೊಡ್ತೇವೆ ಅಂತ. ಹಾಗೆ ಋಷಿಗಳು ಕಾದು ಅವರ ಹತ್ರ ಈ ಬ್ರಾಹ್ಮಣರಲ್ಲಿ ಋಷಿಗಳಲ್ಲಿ ಇರುವಂತಹ ಸೌಜನ್ಯವನ್ನು ಗಮನಿಸಬೇಕು. ನಾವು ತಿಳ್ಕೊಂಡಿದ್ದೇವೆ ನಮಗಿಂತ ದೊಡ್ಡವರು ಯಾರು ಅಂತ ಅಹಂಕಾರ ಇಲ್ಲ. ಜ್ಞಾನ ಎಲ್ಲಿ ಬರ್ತದೆ ಅಲ್ಲಿಂದ ನಾವು ಜ್ಞಾನಾರ್ಜನೆಯನ್ನು ಮಾಡಬೇಕು ಅಂತ ಜ್ಞಾನದ ಹಂಬಲ, ಆ ಜ್ಞಾನದ ಹಂಬಲ ಎಷ್ಟರ ಮಟ್ಟಿಗಿದೆ ಅದನ್ನು ನಾವು ಗಮನಿಸಬೇಕು. ಹಾಗೆ ಆ ಸೂತ ಪುರಾಣಿಕರಿಂದ ಇವರು ತತ್ವವನ್ನು ತಿಳಿಯಬೇಕು ಅಂತ ಹಂಬಲದಿಂದ ಇವರು ಶೌನಕರು ಕೇಳ್ತಾರೆ. ಅವರು ಶೌನಕರು ಕೇಳಿದಾಗ ಸೂತ ಪುರಾಣಿಕರು ವೇದವ್ಯಾಸ ದೇವರಿಂದ ವೈಶಂಪಾಯನದಿಂದ ನಾನು ಏನು ತಿಳಿದಿದ್ದೇನೆ ಅದನ್ನು ನಾನು ಹೇಳ್ತೇನೆ. ಈ ಮಹಾಭಾರತ ಹೇಗೆ ಬಂದಿದೆ ಅಂತಂದ್ರೆ, ವೇದವ್ಯಾಸ ದೇವರು ರಚನೆಯನ್ನು ಮಾಡಿದರು. ಮಹಾಭಾರತದ ರಚನೆಯನ್ನು ಯಾವಾಗ ಮಾಡಿದ್ರು ಅಂತಂದ್ರೆ, ಮಹಾಭಾರತ ರಚನೆ ಆಗಿ 600 ವರ್ಷ ಆದಮೇಲೆ ಧೃತರಾಷ್ಟ್ರ ಹುಟ್ಟಿದ್ದಾನೆ. ಮಹಾಭಾರತ ರಚನೆ ಆಗಿ 600 ವರ್ಷ ಆದಮೇಲೆ ಧೃತರಾಷ್ಟ್ರ ಹುಟ್ಟಿದ್ದಾನೆ. ವ್ಯಾಸರ್ಷೀಯ ಧೃತರಾಷ್ಟ್ರವಲೀನ ಅದ್ಭುತರಡೆ. ಪಾಂಡವರ ಕಥೆ, ಧೃತರಾಷ್ಟ್ರ ಮಕ್ಕಳು ದುರ್ಯೋಧನಾದಿಗಳ ಹೋರಾಟ, ಇದೆಲ್ಲ ಕಥೆ. ಇದನ್ನೆಲ್ಲವನ್ನು ಹೇಳುವಂಥದ್ದು ಮಹಾಭಾರತ. ಮಹಾಭಾರತದಲ್ಲಿ ಯುದ್ಧದ ಪ್ರಸಂಗದಲ್ಲಿ ಯಾರು ಯಾರಿಗೆ ಬಾಣ ಬಿಟ್ಟರು, ಎಷ್ಟು ಬಾಣ ಬಿಟ್ಟರು, ಯಾವ ಬಾಣಗಳನ್ನು ಬಿಟ್ಟರು, ಯಾವ ಅಸ್ತ್ರ ಪ್ರಯೋಗವನ್ನು ಮಾಡಿದ್ರು, ಮನಸ್ಸಿನಲ್ಲಿ ಏನು ಆಲೋಚನೆ ಮಾಡಿದ್ರು, ಯಾವ ಮಂತ್ರ ಹೇಳಿದ್ರು, ಹೇಗೆ ಬಾಣ ಬಿಟ್ಟರು, ಎಲ್ಲವನ್ನೂ ಹೇಳ್ತಾರೆ ವೇದವ್ಯಾಸ. ಅಷ್ಟು ಕರಾರುವಾಗ್ತಾರೆ, ಎಷ್ಟು ಕರಾರುವಾಗ್ತಾರೆ ಹೇಳ್ತಾರೆ. ಆ ಪ್ರತಿಯೊಂದನ್ನು ಕೂಡ ಎಲ್ಲಿ ಯಾರು ಹೇಗೆ ಪ್ರಯೋಗ ಮಾಡ್ತಾರೆ, ಎಲ್ಲಿ ತಪ್ಪುತ್ತೆ, ಎಲ್ಲಿ ಸರಿಯಾಗಿದೆ, ಹೇಗೆ ಆಗತ್ತೆ, ಪ್ರತಿಯೊಂದನ್ನು ಕೂಡ ವೇದವ್ಯಾಸದ ಕಣ್ಣು ಕಟ್ಟುವಂತೆ ಹೇಳ್ತಾರೆ. ಮಹಾಭಾರತದ ಯುದ್ಧದ ಪ್ರಸಂಗಗಳನ್ನು ನೋಡಿದರೆ ರೋಮಾಂಚ ಆಗುತ್ತೆ. ಇವತ್ತು ನಾವು ನೇರವಾಗಿ ನಮ್ಮ ಮಾತಿನಿಂದ ವೇದವ್ಯಾಸ ಮಾತನ್ನು ಕೇಳಬೇಕು. ನಾವು ನೇರ ಕುರುಕ್ಷೇತ್ರದ ಯುದ್ಧದ ಭೂಮಿಯಲ್ಲಿದ್ದೇವೆ ಅಂತ ಅನುಭವ ಬರುತ್ತೆ. ಅಷ್ಟು ಅದ್ಭುತವಾಗಿ ಅದರ ನಿರೂಪಣೆಯನ್ನು ಮಾಡ್ತಾರೆ ವೇದವ್ಯಾಸರು. ಆದರೆ ಈ ಮಹಾಭಾರತದ ರಚನೆಯನ್ನು ಮಾಡಿದ್ದು ವೇದವ್ಯಾಸರು ಧೃತರಾಷ್ಟ್ರ ಹುಟ್ಟುವುದಕ್ಕಿಂತ 600 ವರ್ಷದ ಮೊದಲೇ ಅಂತಂದ್ರೆ ವೇದವ್ಯಾಸ ದೇವರ ಜ್ಞಾನ ಎಂಥದ್ದು ಆಲೋಚನೆ ಮಾಡಿ. ಅಂತಹ ಅದ್ಭುತ ದಿವ್ಯ ಶಕ್ತಿ ಸರ್ವತ್ರ ಶಿಖಾಣ. ವೇದವ್ಯಾಸರು ಮತ್ತಿನ ಯಾರು ಅಲ್ಲ, ದೇವರೇ ವೇದವ್ಯಾಸರಾಗಿ ಭೂಮಿಗಳು ಬಂದಿದ್ದಾರೆ. ಅಂತಹ ವೇದವ್ಯಾಸರು ರಚನೆ ಮಾಡಿದಂತಹ ಒಂದು ಅಪೂರ್ವವಾದಂತಹ ಕೃತಿ ಈ ಮಹಾಭಾರತ. ಈ ಮಹಾಭಾರತ ಕುರಿತಾಗಿ ಒಂದು ಮಾತನ್ನು ಹೇಳ್ತಾರೆ. ಮನ್ವಾದಿಕೆ ಚಿತ್ರವತೆ ಶಾಸ್ತಿ ಕಾಲಿ ತಥಾ ಪರೇ ತಥೋ ಪರಿಚರಾದ್ಯನ್ನೇ ಭಾರತಂ ಪರಿಚಕ್ಷತೆ. ಈ ಮಹಾಭಾರತವನ್ನ ಮನ್ವಾದಿ ಅಂತ ಕರೆಯುವುದಿದೆ, ಆಸ್ತಿಕಾದಿ ಅಂತ ಕರೆಯುವುದಿದೆ, ಉಪರಿಚರಾದಿ ಅಂತ ಕರೆಯುವುದಿದೆ. ಅಂದ್ರೆ ಮಹಾಭಾರತ ಶುರುವಾಗಿದ್ದು ಮನುವಿನ ಕಥೆಯಿಂದ ಅಂತ ಕೆಲವರು ಹೇಳ್ತಾರೆ. ಇನ್ನ ಕೆಲವರು ಹೇಳ್ತಾರೆ ಮಹಾಭಾರತ ಕಥೆ ಆರಂಭ ಆಗೋದು ಉಪರಿಚರ ವಸುವಿನ ಕಥೆಯಿಂದ. ಇನ್ನ ಕೆಲವರು ಹೇಳ್ತಾರೆ ಮಹಾಭಾರತ ಆರಂಭ ಆಗೋದು ಆಸ್ತಿಕರ ಕಥೆಯಿಂದಲೇ ಆರಂಭ ಆಗುತ್ತೆ. ಏನಿದು? ಹಾಗಾದ್ರೆ ಮಹಾಭಾರತ ಒಂದ ಮೂಲ? ಮಹಾಭಾರತ ಒಂದೇ ಅಲ್ಲ. ಮತ್ತೆ ಮನ್ವಾದಿ, ಆಸ್ತಿಕಾದಿ, ಉಪರಿಚರಾದಿ ಏನು? ಈಗೆಲ್ಲ ಹೇಳ್ತಾರೆ ಮಧ್ವಾಚಾರ್ಯರಂತಾರೆ ತಪ್ಪು ತಿಳಿದಿದ್ದೀರಿ. ಮನ್ವಾದಿ ಅಂದ್ರೆ ಮನುವಿನ ಕಥೆಯಿಂದ ಮಹಾಭಾರತ ಶುರು ಆಗುತ್ತೆ ಅಂತ ಅರ್ಥ ಅಲ್ಲ. ಆಸ್ತಿಕರ ಕಥೆಯಿಂದ, ಈ ಆಸ್ತಿಕರ ಕಥೆ ನಾವು ಕೇಳ್ತೇವೆ ಮುಂದೆ.
ಬಹಳ ಸುಂದರವಾದ ರೋಮಾಂಚಕಾರಿಯಾದ ಕಥೆ. ಆಸ್ತಿಕರ ಕಥೆಯಿಂದ ಶುರುವಾಯಿತು ಅಂತೊಬ್ಬರು ಹೇಳ್ತಾರೆ, ಇನ್ನೊಬ್ಬರು ಮನುವಿನ ಕಥೆಯಿಂದ ಶುರುವಾಯಿತು, ಇನ್ನೊಬ್ಬರು ಉಪರಿಚಯ ವಸ್ತುವಿನ ಕಥೆಯಿಂದ ಶುರುವಾಯಿತು. ಹಾಗರ್ಥ ಅಲ್ಲ ಅದಕ್ಕೆ. ಮತ್ತಿನ್ನೇನು ನೋಡಿ, ಮಹಾಭಾರತವನ್ನು ನೋಡುವಾಗ 3 ದೃಷ್ಟಿಕೋನದಿಂದ ಮಹಾಭಾರತವನ್ನು ನೋಡಬೇಕು. ದೃಷ್ಟಿಕೋನದ ಬಗ್ಗೆ ಮಹಾಭಾರತದ ದೃಷ್ಟಿಕೋನ, ನಾವು ಮಹಾಭಾರತದ ಅಧ್ಯಯನವನ್ನ ಯಾವ ದೃಷ್ಟಿಕೋನದಿಂದ ಮಾಡಬೇಕು ಅನ್ನೋದನ್ನು ವೇದವ್ಯಾಸರು ತಿಳಿಸಿದ್ದಾರೆ. ಅರ್ಥ ಆಗಲಿಲ್ಲ, ಏನು ದೃಷ್ಟಿಕೋನ, ಮಹಾಭಾರತ ಏನು ಹೇಳ್ತಾ ಇದೆ ಅದನ್ನು ಅರ್ಥ ಮಾಡಿಕೊಳ್ಳೋದು ಅಲ್ಲ. ನೋಡಿ, ಮಹಾಭಾರತದಲ್ಲಿ ಪಾಂಡವರ ಕಥೆ ಇದೆ, ಮಹಾಭಾರತದಲ್ಲಿ ಕೌರವರ ಕಥೆ ಇದೆ. ಈ ಪಾಂಡವರು ಹಾಗೂ ಕೌರವರು ಇವರ ಕಥೆ ಮಹಾಭಾರತದಲ್ಲಿ ಬರ್ತದೆ. ಈ ಕಥೆಯನ್ನ ಈ ಭಾರತದ ಆರಂಭದಲ್ಲೇ ಈ ಪಾಂಡವರ ಕಥೆ, ಕೌರವರ ಕಥೆ ಇದು ಶುರುವಾಗೋದಕ್ಕೆ ಮೊದಲು ಜನಮೇಜಯ ರಾಜನ ಕಥೆ ಇದೆ. ಆ ಜನಮೇಜಯ ರಾಜನ ಕಥೆಯಲ್ಲಿ ಮೊದಲು ಕಥೆ ಶುರುವಾಗಿರೋದು ನಾಯಿ ಕಥೆಯಿಂದ. ತಮಾಷೆ ಇಲ್ಲ, ಅದು ಶುರುವಾಗಿರೋದು ನಾಯಿ ಕಥೆಯಿಂದ. ಒಂದು ನಾಯಿ ಬರ್ತದೆ, ಜನಮೇಜಯ ರಾಜನಿಗೆ ವೈಶಂಪಾಯನ ಮಹಾಭಾರತ ಹೇಳ್ತಾರೆ. ಯಾಕೆ ಒಂದು ಮಹಾಭಾರತವನ್ನು ವೈಶಂಪಾಯನ ಹೇಳುವಂತಹ ಪ್ರಸಂಗ ಏನು ಬಂತು ಅಂತ ಹೇಳುವಾಗ ಒಂದು ಕಥೆ ಬರುತ್ತೆ. ಜನಮೇಜಯ ರಾಜ ಒಂದು ಸತ್ರದಲ್ಲಿ ದೀಕ್ಷಿತನಾಗಿದ್ದಂತೆ. ಸತ್ರದಲ್ಲಿ ದೀಕ್ಷಿತನಾಗಿದ್ದಾಗ ಆವಾಗ ಒಂದು ನಾಯಿ ಬರ್ತದೆ. ಈ ಮಂತ್ರೊಳಗೆ ನಾಯಿ ಬಂದಾಗ ಆ ಜನಮೇಜಯ ರಾಜನ 3 ಜನ ತಮ್ಮಂದಿರು ಆ ನಾಯಿಯನ್ನು ಚೆನ್ನಾಗಿ ಹೊಡೆದು ಹಿಂಸೆ ಮಾಡಿದ್ರು. ಆ ನಾಯಿ ನೇರವಾಗಿ ಸಾರಮೇಯ ಅಂತ ಹೇಳಿ ದೇವಲೋಕದ ನಾಯಿ ಒಂದಿದೆ. ಆ ನಾಯಿಯಿಂದ ಬಂದಂತಹ ನಾಯಿ ಪರಂಪರೆ. ಈ ಗೋಗಳಿಗೆ ಹೇಗೆ ಸುರಭಿ, ಅದು ಮೂಲಭೂತ ತಾಯಿ ಸುರಭಿ, ಅಲ್ಲಿನ ನಂದಿನಿ, ಅದರಿಂದ ಎಲ್ಲ ಗೋಗಳು ಕೂಡ ಗೋಗಳ ಪರಂಪರೆ ಆರಂಭ ಆಗುತ್ತೆ. ಹಾಗೆ ನಾಯಿಗಳ ಮೂಲಭೂತ ತಾಯಿಯಾಗಿದ್ದಾಳೆ ಆ ಸಾರಮೆಯ. ಆ ನಾಯಿಯ ಹತ್ತಿರ ಈ ನಾಯಿ ಹೋಗಿ ಸಾರಿ ಹೇಳ್ತಂತೆ, ನನ್ನ ಚೆನ್ನಾಗಿ ಹಿಂಸೆ ಮಾಡಿಬಿಟ್ರು ಆ ಜನಮೇಜಯ ರಾಜನ ಸತ್ರದಲ್ಲಿ. ಹೌದಾ, ನೀನೇನು ತಪ್ಪು ಮಾಡಿದ್ದೆ, ನೀನೇನು ತಪ್ಪು ಮಾಡಿದ್ದೆ ಅಂತ ಅವನಿಗೆ ಹಿಂಸೆ ಮಾಡಿಬಿಟ್ಟು ಕಲ್ಲು ಹಾಕಿರ್ಬೇಕು. ನಾನೇನು ತಪ್ಪು ಮಾಡಿದ್ದೆ, ನೀವು ಅವ್ರು ಯಾಗ ಕೂತಿದ್ದಾರೆ ಅಂತಂದ್ರೆ ಅವ್ರು ಯಾಗದಲ್ಲಿ ಹಾಲು ಇಟ್ಕೊಂಡಿರ್ತಾರೆ, ಮೊಸರು ಇಟ್ಕೊಂಡಿರ್ತಾರೆ, ಅದನ್ನೇನಾದ್ರು ಕುಡಿಲಿಕ್ಕೆ ಹೋಗಿದ್ದೆ, ಅದು ಚೆಲ್ಲಿಕ್ಕೆ ಹೋಗಿದ್ದೆ. ನಾನು ಹಾಲು ಮುಟ್ಲಿಲ್ಲ, ಮೊಸರು ಮುಟ್ಲಿಲ್ಲ. ಅವರು ಪುರೋಡಾಶ ಅಂತ ಕರೀತಾರೆ ಯಾಕಂದ್ರೆ ಹರಿದ್ರವ್ಯ, ಆ ಪುರೋಡಾಶವನ್ನು ಮುಟ್ಲಿಲ್ಲ. ಮತ್ತೆ ಇನ್ನ ಯಾರಾದ್ರೂ ಕೂತವರು ನಾನು ಹೋಗಿ ಅವರಿಗೆ ಏನಾದ್ರು ಮುಟ್ಟಿ ಏನಾದ್ರು ಹಿಂಸೆ ಮಾಡಿದೆ, ನಾನು ಯಾರನ್ನೂ ಮುಟ್ಲಿಲ್ಲ, ಯಾರಿಗೂ ನಾನು ಹಿಂಸೆ ಮಾಡಲಿಲ್ಲ. ಹಾಗೆ ನೀನು ಏನೂ ತಪ್ಪು ಮಾಡಿಲ್ಲ ಅಂತಂದ್ರೆ ನಿನಗೆ ಅವರು ಹಿಂಸೆ ಕೊಟ್ಟಿದ್ದಾರೆ ಅಂತ ಅವ್ರು ತಪ್ಪು. ನಾನು ಬರ್ತೇನೆ ಅಂತ ನಾಯಿ ಬರುತ್ತೆ. ಆ ನಾಯಿ ಬಂದು ಜನಮೇಜಯ ರಾಜ ಅಂತ ಹೇಳುತ್ತೆ, ನಿನ್ನ ತಮ್ಮಂದಿರು ಇದಕ್ಕೆ ಕಲ್ಲು ಹೊಡೆದು ತಪ್ಪು ಮಾಡಿದ್ದಾರೆ, ಹಿಂಸೆ ಮಾಡಿದ್ದಾರೆ, ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ಆಗಿದೆ. ಅವರು ಯಾಕೆ ಮಾಡಿದ್ದೀರಿ, ಯಾರು ಬಾಯಿ ಬಿಡ್ತಾ ಇಲ್ಲ. ತಮ್ಮಂದಿರು ಯಾಕೆ ಅವ್ರು ಕಲ್ಲು ಹಾಕಿದ್ದು ಹೌದು, ಹೊಡೆದು ಹೌದು, ಅದು ಹೊಡೆಸ್ಕೊಂಡು ಹೋಗಿದೆ ನಾಯಿ ಪಾಪ. ಅದಕ್ಕೆ ಅವರು ಏನು ಮಾತಾಡ್ಲಿಕ್ಕೆ ಆಗ್ತದೆ, ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಆವಾಗ ಆ ಸಾರಮೆ ಹೇಳುತ್ತೆ, ನಿನಗೆ ಒಂದು ಭಯಂಕರವಾದ ಕಷ್ಟ ಬರಲಿಕ್ಕಿದೆ ಅಂತ ಜನಮೇಜಯ ರಾಜನಿಗೆ ಶಾಪ ಕೊಟ್ಟು ಹೋಗುತ್ತದೆ ಸಾರಮೇಯ ಅಂತ ಹೋಗುತ್ತೆ. ಆ ನಾಯಿ ಕಥೆಯಿಂದ ಆರಂಭ ಆಗುತ್ತೆ. ಆಮೇಲೆ ಮುಂದೆ ಸರ್ಪಸತ್ರದ ಆರಂಭ ಆಗುತ್ತೆ. ಆ ಸರ್ಪಸತ್ರಕ್ಕೆ ಆಸ್ತಿಕರು ಬರುವಂತಹ ಪ್ರಸಂಗ, ಅದೆಲ್ಲ ಕಥೆಯನ್ನ ನಾವು ಮುಂದೆ ಕ್ರಮವಾಗಿ ನೋಡೋಣ. ಅದರ ಮೊದಲು ಇಡೀ ಮಹಾಭಾರತ ಅದನ್ನು ನೋಡೋದಕ್ಕೆ ಒಂದು ದೃಷ್ಟಿಕೋನ, ಅದನ್ನು ಮಧ್ವಾಚಾರ್ಯರು ಈ ವೇದವ್ಯಾಸರ ಮಾತಿಗೆ, ವೇದವ್ಯಾಸರ ಮಾತು ಎಲ್ಲ ಅರ್ಥ ಆಗೋದಿಲ್ಲ. ಅದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನಮಗೆ ಒಂದು ಕೆಲವೊಂದು ಇರ್ತದೆ ನೋಡಿ, 3D ಇರ್ತದೆ. ಅದು ನೋಡಿ ಕನ್ನಡಕ್ಕೆ ಹಾಕೊಂಡ್ರೆ ಕಾಣುತ್ತದೆ. ಅವರೊಂದು ಕನ್ನಡಕ ಕೊಡ್ತಾರೆ, ಆ ಕನ್ನಡಕ ಹಾಕೊಂಡ್ರೆ ಕೆಲವೊಂದೆಲ್ಲ ಅನುಭವ ಬರ್ತದೆ, ಇಲ್ಲ ಅನುಭವಕ್ಕೆ ಬರಲ್ಲ. ಹಾಗೆ ಮಧ್ವಾಚಾರ್ಯ ಹೇಳ್ತಾರೆ, ಮಹಾಭಾರತ ನೋಡಲಿಕ್ಕೆ ಒಂದು ಕನ್ನಡಕ ಹಾಕೊಳ್ಬೇಕು ಅಂತಂದ್ರೆ. ಅದು ಏನ್ ಕನ್ನಡಕ ಅದು ಅಂತಂದ್ರೆ, ಮಹಾಭಾರತ ಅಂದ್ರೆ ಈ ಕಥೆಯ ದೃಷ್ಟಿಯಿಂದ ನೋಡೋದು ಒಂದು. ಪಾಂಡವರು, ಕೌರವರು, ಇದೆಲ್ಲ ಕಥೆಗಳು. ಈ ಕಥೆಗಳ ದೃಷ್ಟಿಯಿಂದ ನೋಡೋದು ಒಂದು. ಇನ್ನೊಂದು ದೃಷ್ಟಿಕೋನ ಇದೆ, ಏನು ಅಂತಂದ್ರೆ
ಬರೀ ಕಥೆಗಳನ್ನ ಹೇಳಿಕ್ಕೆ ಯಾಕೆ ಮಹಾಭಾರತ ಅಂತ ಹೇಳಿ? ಕಥೆ ಇವತ್ತು ನಮ್ಮ ಮನೆಯಲ್ಲಿ ಕಥೆಗಳೇನು ಆಗ್ತಾ ಇಲ್ಲ. ಇವತ್ತು ಹೆಂಗಸರು ಸೇರಿದ್ರೆ ಮಾತ್ರ ಕಥೆ ಶುರು ಆಗುತ್ತೆ. ನಮ್ಮ ಮನೆಯಲ್ಲಿ ಹಾಗೆ, ನಿಮ್ಮ ಮನೆಯಲ್ಲಿ ಹೀಗೆ ಅಂತ ಶುರು ಆಗುತ್ತೆ. ಎಲ್ಲರ ಮನೆಗಳಲ್ಲಿ ಕೂಡ ಕಥೆಗಳಿದ್ದೇ ಇರ್ತವೆ. ಯಾರ ಮನೆಯಲ್ಲಿ ಕಥೆ ಹೊಸ ಅಲ್ಲ, ಎಲ್ಲರ ಮನೆಯಲ್ಲೂ ಕಥೆಗಳಿರ್ತವೆ. ನಮ್ಮನೆ ಕಥೆ ಜಾಸ್ತಿಯಾಗಿ ನಮ್ಮನೆ ಕಥೆ ಜಾಸ್ತಿ ಆಗಿರುವಾಗ ಇನ್ನೊಬ್ಬರ ಕಥೆ ಯಾಕೆ ಕೇಳಿಕೊಳ್ಬೇಕು? ನಾವು ಪಾಂಡವರ ಕೌರವರ ಕಥೆ ಯಾಕೆ ಕೇಳೋಣ ಅಂತಂದ್ರೆ, ನೋಡಿ, ಇದು ಬರೀ ಪಾಂಡವರ ಕೌರವರ ಕಥೆ ಅಂತಲ್ಲ, ಇದು ವ್ಯಕ್ತಿಗಳ ಪರಿಚಯ ಮಾತ್ರಲ್ಲ, ಇದು ವ್ಯಕ್ತಿತ್ವದ ಪರಿಚಯ. ಧರ್ಮೋ ಭಕ್ತ್ಯಾದಿ ದಶಕಃ ಶ್ರುತಾದಿಶೀಲವೈನಯೋ ಸಬ್ರಹ್ಮ ಕಸ್ತುತೆ ಯತ್ರ ಕ್ರಮಾಸ್ತೀಕಂ ಪ್ರಚಕ್ಷತೆ. ನೋಡಿ, ಧರ್ಮರಾಜ ಅಂತಂದ್ರೆ ಪಾಂಡುರಾಜನ ಹಿರಿಯ ಮಗ ಅಂತ ಅಷ್ಟೇ ತಿಳ್ಕೊಳ್ಬೇಡಿ. ಮತ್ತಿನ್ನೇನು, ಧರ್ಮದ ಪ್ರತೀಕ ಅವನು. ಧರ್ಮರಾಜ ಅಂದ್ರೆ ಧರ್ಮದ ಪ್ರತೀಕ. ಧರ್ಮ ಅದರ ಬೋಧನೆ ಏನು? ಧರ್ಮರಾಜ ಹೇಳ್ತಾ ಇದ್ದಾನೆ ಅಂತಂದ್ರೆ ಧರ್ಮದ ಮಾತು ಏನು ಅನ್ನೋ ದೃಷ್ಟಿಯಿಂದ ನಾವು ನೋಡಬೇಕು. ಭೀಮಸೇನನ ಮಾತು ಅಂತಂದ್ರೆ ಭಕ್ತಿಯಾಗಿ ದಶಕಃ, ಭಕ್ತಿ ಮೊದಲಾದ 10 ಗುಣಗಳಿಗೆ ಪ್ರತೀಕನಾಗಿದ್ದಾನೆ. ಭೀಮಸೇನ ದೇವರು 10 ಗುಣಗಳಿಗೆ ಪ್ರತೀಕ. ಭಕ್ತಿ ಜ್ಞಾನಂ ಸವೈರಾಗ್ಯಂ ಪ್ರಜ್ಞಾ ಮೇಧಾ ಧೃತಿಸ್ಥಿತಿ ಯೋಗ ಪ್ರಾಣೋ ಬಲಂ ಚೈವ ಮೃಗೋದರ ಇತಿ ಸ್ಮೃತಃ. ಭೀಮಸೇನ ಅಂದ್ರೆ 10 ಗುಣಗಳಿಗೆ ಪ್ರತೀಕ. ಭೀಮಸೇನ ಅಂತ ಅಂದ್ಕೊಂಡು ಎಲ್ಲಿ ಬರೋದು? ತಿಂಡಿ ಹೋದ ಭಾರಿ ಭಾರಿ ಊಟವನ್ನು ಮಾಡ್ತಾರೆ. ಭೀಮಸೇನ ದೇವರು ಅಷ್ಟೇ ಉಪವಾಸಗಳನ್ನು ಮಾಡಿದ್ದು ಮಹಾಭಾರತದಲ್ಲಿ. ಆಹಾರ ಸ್ವೀಕಾರ ಮಾಡೋದು ಹಾಗೆ, ಉಪವಾಸ ಮಾಡ್ತಾ ಇದ್ದು ಹಾಗೆ. ಶತ್ರುಗಳನ್ನು ಕೊಲ್ಲಬೇಕು ಅಂದ್ರೆ ಕಂಡವರನ್ನು ಕೊಲ್ತಾ ಇರಲಿಲ್ಲ, ಯಾರು ಹೊಡಿತಾ ಇರಲಿಲ್ಲ. ಭೀಮಸೇನ ದೇವರು ಹೊಡೆಯುವ ಪ್ರಸಂಗ ಬಂದಾಗಲೂ ಕೂಡ ಅವರು ಹೊಡಿಬೇಕು ಅಂತಂದ್ರೆ ದ್ರೋಣಾಚಾರ್ಯ ಬರ್ತಾನಲ್ಲ, ಹೊಡೆಯೋದು ಹೊಡೆಯಲ್ಲ ಭೀಮಸೇನ ದೇವರು. ಭೀಷ್ಮಾಚಾರ್ಯ ಹೊಡೆಯೋದು ಹೊಡೆಯೋದಿಲ್ಲ. ಬಾಲ್ಯಕ ರಾಜ ಕೇಳ್ತಾರೆ, ದಯಮಾಡಿ ನೀವೇ ನನ್ನ ಹೊಡೆಯಬೇಕು, ನನ್ನೇ ಕೊಲ್ಲಬೇಕು. ಆಗೋದಿಲ್ಲ ಅಂತ ಭೀಮಸೇನ. ಹೇಗೆ ಅಂತಂದ್ರೆ ನೀನು ವಿಷ್ಣು ಭಕ್ತ. ನೋಡಿ, ಭೀಮಸೇನ ದೇವರ ವ್ಯಕ್ತಿತ್ವ ಎಂಥದ್ದು ಅಂತಂದ್ರೆ, ಭೀಮಸೇನ ದೇವರು ಅವರದೊಂದು ಪ್ರತಿಜ್ಞೆ ಇದೆ, ಯಾವ ವಿಷ್ಣು ಭಕ್ತನನ್ನು ನಾನು ಹೊಡೆಯೋದಿಲ್ಲ. ಅಲ್ಲದೆ ವಿಷ್ಣು ಭಕ್ತರನ್ನೇ ಹೊಡೆಯೋದಕ್ಕೆ ನಿಂತುಕೊಂಡಿದ್ದಾರೆ ಅವರು. ಪಾಂಡವರನ್ನೇ ಎದುರಿಸ್ತಾ ಅವರ ವಿರೋಧ ಪಕ್ಷದಲ್ಲೇ ನಿಂತಿದ್ದಾರೆ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಅಶ್ವತ್ಥಾಮಾಚಾರ್ಯರು, ಕೃಪಾಚಾರ್ಯರು. ಇವರೆಲ್ಲರೂ ಕೂಡ ವಿಪಕ್ಷದಲ್ಲಿ ನಿಂತುಕೊಂಡಾಗ ಅವರು ಹೊಡೆಯೋದಿಲ್ಲ ಅಂತಂದ್ರೆ ಅವ್ರು ನಮ್ಮನ್ನು ಹೊಡೆದ್ರು ಕೂಡ ನಾವು ಅವ್ರನ್ನು ಹೊಡೆಯೋಲ್ಲ ಅಂತಲೂ ಭೀಮಸೇನ ದೇವರ. ಯಾಕೆ ಅಂತಂದ್ರೆ ಅವರು ವಿಷ್ಣು ಭಕ್ತರು. ಇದು ವಿಷ್ಣು ಭಕ್ತಿಯ ಪರಾಕಾಷ್ಠೆ ಭೀಮಸೇನ ದೇವರ ವ್ಯಕ್ತಿತ್ವ. ಆದ್ರೆ ದೇವರನ್ನು ನಿಂದಿಸ್ತಾನೆ ಅಂತಂದ್ರೆ ನನ್ನ ಎದುರಿಗಲ್ಲ, ಅವನು ಪರೋಕ್ಷದಲ್ಲಿ ದೇವರ ನಿಂದನೆ ಮಾಡಿದ್ರು ನಾಳೆ ಸಿಡಿ ಹಾಕ್ತೇನೆ ಅಂತಂದು ಭೀಮಸೇನ ದೇವರ ಪ್ರತಿಜ್ಞೆ. ನಾವಧಿ ವೈಷ್ಣವಂ ಎಷ್ಟು ನಾಶೇಷೇ ಅವೈಷ್ಣವಂ. ಒಬ್ಬ ವಿಷ್ಣು ಭಕ್ತನನ್ನು ಕೊಲ್ಲಲಿಲ್ಲ, ಒಬ್ಬ ವಿಷ್ಣು ದ್ರೋಹಿಯನ್ನು ಕೂಡ ಬಿಡಲಿಲ್ಲ, ಅದು ಭೀಮಸೇನ ದೇವರು. ದುರ್ಯೋಧನ 100 ಜನರನ್ನು ಕೂಡ ಕೊಂದದ್ದು ಭೀಮಸೇನ ದೇವರೇ. 100 ಕೂಡ ಕೊಂದದ್ದು ಭೀಮಸೇನ ದೇವರು. ಇನ್ನೊಂದು ಯಾರಿಗೂ ಆಗಲಿ, ಅದು ಭೀಮಸೇನ ದೇವರು. ಭಕ್ತಿ ಅಂತಂದ್ರೆ ಎಂಥ ಭಕ್ತಿ! ಇಷ್ಟು ತಾಕತ್ತಿದೆ, ಸಾಮರ್ಥ್ಯ ಇದೆ. ಸಭೆ ಮಧ್ಯದಲ್ಲಿ ಹೆಂಡತಿಯನ್ನು ಬೈದ್ರೆ ನಾವು ಸಹಿಸೋದಿಲ್ಲ, ಹೆಂಡತಿಯನ್ನು ಅವಮಾನ ಮಾಡೋದಕ್ಕೆ ಅಂತ ಸಭೆಯ ಮಧ್ಯದಲ್ಲಿ ಅವಮಾನ ಮಾಡೋದಕ್ಕೆ ಮುಂದಾದರೂ ಕೂಡ ಭೀಮಸೇನ ದೇವರು ಮೌನವಾಗಿದ್ದಾರಲ್ಲ. ಯಾಕೆ? ಕೃಷ್ಣನ ಸಂಕಲ್ಪ ಈಗ ಶತ್ರು ಸಂಹಾರ ಅಲ್ಲ, ದೇವರ ಸಂಕಲ್ಪ ಅಂತ ಮಾಡಿಕೊಂಡು ದೇವರಿದ್ದಾರೆ, ನಾನು ಏನು ಮಾಡೋದಿಲ್ಲ ಅಂತ ಕೂತಿದ್ದಾರೆ. ಅಷ್ಟು ದೇವರ ಬಗ್ಗೆ ಭಕ್ತಿ. ಇಂಥ ಭಕ್ತಿ ಯಾಕೆ ಬರುತ್ತೆ? ಅಂಥ ಭಕ್ತಿ. ರಣರಂಗದಲ್ಲಿ ಪಾಂಡವರನ್ನು ಸುಟ್ಟು ಹಾಕು ಅಂತ ಹೇಳಿ ನಾರಾಯಣ ಅಸ್ತ್ರ ಪ್ರಯೋಗ ಮಾಡ್ತಾರೆ ಅಶ್ವತ್ಥಾಮಾಚಾರ್ಯ. ನಾರಾಯಣ ಅಸ್ತ್ರ ಬರುತ್ತೆ, ಎಲ್ಲರೂ ಕಂಗಾಲಾಗ್ತಾ ಇದ್ದಾರೆ, ಸುಡ್ತಾ ಬರ್ತಾ ಇರೋ ಅಸ್ತ್ರವನ್ನು ನೋಡಿ ಎಲ್ಲರೂ ಬೇಕಸ್ತರಾಗ್ತಾರೆ. ಆವಾಗ ಎಲ್ಲರೂ ಕೇಳ್ತಾರೆ, ಅರ್ಜುನ ಕೇಳ್ತಾನೆ ಕೃಷ್ಣ ಏನ್ ಮಾಡ್ಬೇಕು, ಧರ್ಮರಾಜ ಕೇಳ್ತಾನೆ ಕೃಷ್ಣ ಏನ್ ಮಾಡ್ಬೇಕು. ಕೃಷ್ಣ ಅಂತಾನೆ, ರಸದಿಂದ ಕೆಳಗೆ ಅಸ್ತ್ರ ಶಸ್ತ್ರಗಳನ್ನು ಕೆಳಗಡೆ ತರದಿರಿ, ನಮಸ್ಕಾರವನ್ನು ಮಾಡಿ, ಅಸ್ತ್ರ ನಿಮ್ಗೆ ಏನೋ ಮಾಡೋದಿಲ್ಲ. ಎಲ್ಲ ಸರಸರನೆ ರಥದಿಂದ ಕೆಳಗೆ ಇಳಿತಾರೆ, ಅಸ್ತ್ರ ಶಸ್ತ್ರಗಳನ್ನು ತಲೆ ಇಟ್ಬಿಡ್ತಾರೆ, ಕೆಳಗೆ ಇಳಿದು ನಮಸ್ಕಾರ ಮಾಡಿಬಿಡ್ತಾರೆ. ಅಸ್ತ್ರ ಅವರನ್ನು ಯಾರು ಮಾಡೋದು? ಭೀಮಸೇನ ದೇವರು
ಭೀಮಸೇನ ದೇವರು ಗದಾಪಾಣೆ ನಿಂತ್ಕೊಂಡಿದ್ದಾರೆ. ರಥದಲ್ಲಿ ನಿಂತಿದ್ದಾರೆ. ಕೃಷ್ಣ ಕೇಳ್ತಾನೆ, ನನಗೆ ನಮಸ್ಕಾರ ಮಾಡಲ್ಲ ಅಂತ ಕೇಳ್ತಾನೆ. ನಾರಾಯಣಾಸ್ತ್ರ ಇದು, ನಾರಾಯಣ ನಮಸ್ಕಾರ ಮಾಡೋದಿಲ್ಲ ನೀನು ಅಂತ ಕೇಳ್ತಾನೆ. ಸ್ವಾಮಿ ಯಾವಾಗ ನಮಸ್ಕಾರ ಮಾಡ್ತೇನೆ, ಆದರೆ ಪ್ರಾಣ ಉಳಿಸಿಕೊಳ್ಳೋದಕ್ಕೋಸ್ಕರ ನಿಮಗೂ ನಮಸ್ಕಾರ ಮಾಡಲ್ಲ. ಇದು ಭೀಮಸೇನ ದೇವರ ವ್ಯಕ್ತಿತ್ವ. ಕ್ಷತ್ರಿಯ ಧರ್ಮ, ಕ್ಷತ್ರಿಯನಾದವನು ತಲೆಬಾಗಬಾರದು, ಅದು ತಲೆಬಾಗಬೇಕು, ಸಜ್ಜನರಿಗೆ ತಲೆಬಾಗಬೇಕು. ಆದರೆ ಪ್ರಾಣ ರಕ್ಷಣೆಗಾಗಿ ತಲೆಬಾಗೋದಿಲ್ಲ. ಪ್ರಾಣ ರಕ್ಷಣೆಯನ್ನು ಮಾಡುವ ಕ್ಷತ್ರಿಯ, ಆದರೆ ತನ್ನ ಪ್ರಾಣ ರಕ್ಷಣೆಗೆ ಅವನು ತಲೆಬಾಗೋದಲ್ಲ. ನಾನು ತಲೆಬಾಗಲ್ಲ ಅಂತ ಭೀಮಸೇನ. ಅಂಥ ಭಕ್ತಿ ಭೀಮಸೇನ ದೇವರು. ತನ್ನ ಆತ್ಮರಕ್ಷಣೆಗಾಗಿ ದೇವರಿಗೂ ತಲೆಬಾಗೋದಿಲ್ಲ ಅಂತ ಭಾಗವತ ಧರ್ಮವನ್ನು ಪಾಲನೆ ಮಾಡ್ತಾ ಇರುವಂತಹ ವ್ಯಕ್ತಿ ಭೀಮಸೇನ. ಇಂಥ ವ್ಯಕ್ತಿ, ಇಂಥ ಶ್ರದ್ಧೆ, ಅಂತಹ ವ್ಯಕ್ತಿ. ಬಲರಾಮ ದೇವರ ಜೊತೆಯಲ್ಲಿ ವಿದ್ಯಾಭ್ಯಾಸ, ಅವರಿಗೆ ಗದಾ ಯುದ್ಧವನ್ನು ಹೇಳಿಕೊಟ್ಟು ಬಲರಾಮ ದೇವರಂತೆ. ಇದು ಪೋಸ್ಟ್ ಗ್ರಾಜುಯೇಷನ್ ಇರ್ತದೆ ನೋಡಿ. ಹಾಗೆ ಕೆಲವೊಂದನ್ನೆಲ್ಲ ಅಧ್ಯಯನ ಮಾಡಿದ ಮೇಲೆ ಅವರಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅಂತ ಸಿರುಗುಪ್ಪದಲ್ಲಿ ಆಗದೇನೆ ಬೆಂಗಳೂರಿನ ಮಕ್ಕಳನ್ನು ಕಳಿಸಿದ್ದೇವೆ ಅಂತ ಹೇಳ್ತಿರೋದಿಲ್ಲ. ಹಾಗೆ ದ್ರೋಣಾಚಾರ್ಯರು ವಿದ್ಯಾಭ್ಯಾಸ ಮಾಡಿಸಿದಾರಂತೆ. ವಿದ್ಯಾಭ್ಯಾಸ ಆದ್ಮೇಲೆ ಧನುರ್ವಿದ್ಯೆ ಎಲ್ಲ ಆಯಿತು, ಅನೇಕ ಶಸ್ತ್ರಾಸ್ತ್ರಗಳ ವಿದ್ಯಾಭ್ಯಾಸ ಆಯಿತು, ಗದಾ ಯುದ್ಧದ ಅಭ್ಯಾಸ ಆಗಬೇಕು. ಗದಾ ಯುದ್ಧ ಒಂದು ಹಂತಕ್ಕೆ ಹೇಳಿಕೊಟ್ಟಿದ್ದಾರೆ ದ್ರೋಣಾಚಾರ್ಯ. ಆದ್ರೆ ಹೆಚ್ಚಿನ ವಿದ್ಯಾಭ್ಯಾಸ ಆಗಬೇಕು ಅಂತ ಬಲರಾಮದೇವರ ಹತ್ರ ಹೋಗ್ತಾರೆ. ಯಾರು? ಭೀಮಸೇನ ದೇವರು ಮತ್ತು ದುರ್ಯೋಧನ ಇಬ್ರು ಹೋಗಿ ಬಲರಾಮದೇವರ ಹತ್ರ. ಇಬ್ಬರು ಬಲರಾಮದೇವರ ಹತ್ರ ವಿದ್ಯಾಭ್ಯಾಸ ಮಾಡ್ತಾರೆ. ಬಲರಾಮದೇವರಲ್ಲಿ ಆಗಾಗ ದೇವರ ಶುಕ್ಲ ಕೇಶ ರೂಪದಿಂದ ಅಭಿವ್ಯಕ್ತನಾಗ್ತಾ ಇರ್ತಾರೆ. ಸರ್ವಜ್ಞರು ಭೀಮಸೇನ ದೇವರು ಅವರಿಗೆ ದೇವರು ಕಾಣಿಸ್ತಾನೆ. ಬಲರಾಮ ದೇವರಲ್ಲಿ ಯಾವಾಗ ಶುಕ್ಲ ಕೇಶವ ಸನ್ನಿಧಾನ, ಆ ಸಂಕರ್ಷಣ ರೂಪಿಯಾದ ಪರಮಾತ್ಮನ ಸನ್ನಿಧಾನ ಅದು ಪ್ರಕಟ ಆಗುತ್ತೆ, ಆವಾಗ ಗದೆ ಇಳಿಸ್ಬಿಡ್ತಾರಂತೆ. ಬಲರಾಮ ಹೊಡೆಸ್ಕೊಳ್ತಾ ಇದ್ದಾರಂತೆ, ಹೊಡೆಯಪ್ಪ ನೀವು ಹೊಡಿ ಅಂತ. ಆದರೆ ಅವರು ತಿರುಗಿ ಹೊಡಿತಾ ಇದ್ದಂತೆ. ಯಾಕೆ? ಇಲ್ಲಿ ದೇವರಿದ್ದಾರೆ. ಅಂಥ ಭಕ್ತಿ, ದೇವರ ಹೊಡೆಸ್ಕೊಳ್ತೇನೆ ನಾನೇ ಇರ್ತಲ್ಲ, ಅಂಥ ವ್ಯಕ್ತಿ ಯಾರು ಮಾಡ್ತಾರೆ ಅಂತ ವ್ಯಕ್ತಿ. ಇದಕ್ಕೆ ಪ್ರತೀಕ ಭೀಮಸೇನ. ಭಕ್ತಿರ ಜ್ಞಾನಂ ಸ ವೈರಾಗ್ಯಂ ಪ್ರಜ್ಞಾನ ಮೇಧ. ಒಂದೊಂದು ಅಂಶ ಹೇಳಲಿಕ್ಕೆ ಒಂದೊಂದು ತಿಂಗಳು, ಒಂದು ಶ್ಲೋಕ ಹೇಳಲಿಕ್ಕೆ ಒಂದು ತಿಂಗಳು, ಅಷ್ಟು ಮಹತ್ವ ಇದರಲ್ಲಿ ಇದೆ. ಅಂತಹ ವ್ಯಕ್ತಿತ್ವ ಭೀಮಸೇನ ದೇವರು. ಅರ್ಜುನ ಅಂತಂದ್ರೆ ಅವನು ನವವಿಧ ಭಕ್ತಿಗಳಿಗೆ ಪ್ರತೀಕ. ಶ್ರುತಾದಿ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನ. ಈ ನವವಿಧ ಭಕ್ತಿಗಳಿಗೆ ಪ್ರತೀಕನಾಗಿರುವಂತಹ ಅರ್ಜುನ. ಅರ್ಜುನ ಅಂತಂದ್ರೆ ನವವಿಧ ಭಕ್ತಿಯ ಪ್ರತೀಕ. ಶೀಲಕ್ಕೆ ಪ್ರತೀಕನಾದಂಥವನು ನಕುಲ, ವಿನಯಕ್ಕೆ ಪ್ರತೀಕನಾದವನು ಸಹದೇವ, ವೇದಕ್ಕೆ ಪ್ರತೀಕರಾದಂಥವರು ದ್ರೌಪದಿ ದೇವಿ, ಸಾಕ್ಷಾತ್ ದೇವರು ಶ್ರೀಕೃಷ್ಣ. ಅದರಂತೆ ಮಹಾ ತಮಸ್ಸಿಗೆ, ಸಕಲ ದೋಷಗಳಿಗೆ ಪ್ರತೀಕನಾಗಿ ನಿಲ್ಲುವಂಥವನು ದುರ್ಯೋಧನ, ಅಹಂಕಾರಕ್ಕೆ ಪ್ರತೀಕನಾಗಿ ನಿಲ್ಲುವಂಥವನು ದುಶ್ಯಾಸನ, ಕಾಮಕ್ಕೆ ಪ್ರತೀಕನಾಗಿ ನಿಲ್ಲುವಂಥವನು ಕಾಲನೇಮಿ. ಹೀಗೆ ದೋಷಗಳಿಗೆ ಇವರೆಲ್ಲರೂ ಕೂಡ ಪ್ರತೀಕರಾಗಿ ನಿಲ್ತಾರೆ. ಹಾಗಾಗಿ ಮಹಾಭಾರತವನ್ನು ಬರೀ ವ್ಯಕ್ತಿಗಳ ದೃಷ್ಟಿಯಿಂದ ನೋಡೋದಿಲ್ಲ, ವ್ಯಕ್ತಿತ್ವದ ದೃಷ್ಟಿಯಿಂದ ನೋಡಬೇಕು. ಇದು ಎರಡನೇ ಅರ್ಥ. ಇದು ಇನ್ನೊಂದು ಕನ್ನಡ, ಇನ್ನೂ ಚೆನ್ನಾಗಿರುವ ಕನ್ನಡ. ಇದು ಭದ್ರತಾ ಪಡೆಯನ್ನು ತಗೊಂಡಿರ್ತಾರೆ ನೋಡಿ, ಆ ಕನ್ನಡಕ್ಕೆ ಎಷ್ಟು ಬೆಲೆ ಮಾಡುವಂತಹ ಕನ್ನಡ, ಭಾರಿ ಸೂಕ್ಷ್ಮವನ್ನು ಕೂಡ ಗಮನಿಸೋದು. ಆ ಕನ್ನಡಕ್ಕೆ ಹಾಕಿದ್ರೆ ಸರ್ ಅದು ಏನ್ ಕಾಣಿಸುತ್ತೋ ಅವರಿಗೆ ಗೊತ್ತು. ಹಾಗೆ ಇನ್ನೊಂದು ಕನ್ನಡ ಹಾಕೊಳ್ಬೇಕು. ಅದು ಯಾವ ಕನ್ನಡ ಅದು ಅಂತಂದ್ರೆ ಇಡೀ ಮಹಾಭಾರತ ಬರೀ ವ್ಯಕ್ತಿಗಳು, ವ್ಯಕ್ತಿತ್ವ ಇಲ್ಲಿಗೆ ಮೀಸಲಾಗೋದಿಲ್ಲ. ಇದೆಲ್ಲವನ್ನೂ ಮೀರಿ ದೇವರನ್ನು ಹೆಜ್ಜೆ ಹೆಜ್ಜೆಗೂ, ಪ್ರತಿಯೊಂದು ಹೆಜ್ಜೆಗೂ ಮೊದಲಿನಿಂದ ಕೊನೆಯ ತನಕವೂ ಕೂಡ ದೇವರನ್ನು ಅರ್ಥ ಮಾಡಿಸೋದಕ್ಕೆ ಬರೆದಿರುವಂತಹ ಮಹಾಭಾರತ. ಇದು ಬರೀ ಯಾವುದೋ ಕಥೆ ಹೇಳ್ತಾ ಇದೆ ಅಲ್ಲ, ಪ್ರತಿಯೊಂದು ಕಡೆಯಲ್ಲಿ ಕೂಡ ದೇವರ ಮಹಿಮೆಯನ್ನು ಅರ್ಥ ಮಾಡಿಸ್ತಾ ಇದೆ, ದೇವರ ಗುಣಗಳನ್ನು ತಿಳಿಸ್ತಾ ಇದೆ, ಅವನ ಕ್ರಿಯೆಗಳನ್ನು ಅರ್ಥ ಮಾಡಿಸ್ತಾ ಇದೆ.
ಸಾಮಾನ್ಯರಿಗೆ ಅರ್ಥ ಆಗಿರುವಂಥದ್ದು. ಇದನ್ನ ಔಪರಿಚಾರ, ಉಪರಿಚಾರ ನೋಡಿ, ಎಲ್ಲರಿಗಿಂತ ಮೇಲೆ ಇರುವಂತಹ ಉಪರಿಚಾರ. ಹೀಗಾಗಿ ಉಪರಿಚಾರ ಅಂದ್ರೆ ನಾರಾಯಣ ಅವನ ಬಗ್ಗೆ ಹೇಳೋದಾದ್ರಿಂದ ಔಪರಿಚಾರ ಅಂತ ಕರೀತಾರೆ. ಆಸ್ತಿಕ, ಅಸ್ತಿ ಕಣ್ಣಿಗೆ ಕಾಣದ ದೇವರಿದ್ದಾನೆ, ಧರ್ಮ ಇದೆ, ಸ್ವರ್ಗ ಇದೆ, ನರಕ ಇದೆ ಅಂತ ಒಪ್ಪಿಗೆ ಯಾರಿದೆಯೋ ಅವರನ್ನ ಆಸ್ತಿಕರು ಅಂತ ಕರೀತಾರೆ. ನಾವು ಆಸ್ತಿಕರು, ನಾವೆಲ್ಲ ಸೇರಿದವರಿಗೆ ಆಸ್ತಿಕ ಬಂಧುಗಳು. ಆಸ್ತಿಕರು ಅಂತಂದ್ರೆ ಕಣ್ಣಿಗೆ ಕಾಣದನ್ನ ಯಾರು ಒಪ್ತೇವೆ, ಅದರಲ್ಲಿ ಯಾರಿಗೆ ಶ್ರದ್ಧೆ ಇದೆ ಅವರನ್ನ ಆಸ್ತಿಕರು ಅಂತ ಕರೀತಾರೆ. ಅಂತಹ ದೇವರು, ಧರ್ಮ ಇದರ ಬಗ್ಗೆ ಶ್ರದ್ಧೆ ನಮಗಿದ್ದ ಹಾಗೆಲ್ಲ ತುಂಬಾ ಚೆನ್ನಾಗಿ ಶ್ರದ್ಧೆ ಇದೆ. ನಮಗೆ ಯಾರಾದರೂ ಕೂಡ ಸ್ವಲ್ಪ ಹೆದರಿಸ್ಬಿಟ್ರೆ ಸಾಕು, ನಾವು ಜಾರಿ ಬಿಡ್ತೇವೆ. ಆದರೆ ಆ ಶ್ರದ್ಧೆಯಿಂದ ಎಂದಿಗೂ ಕೂಡ ಜಾರದೇ ಇದ್ದಂಥವ್ರು, ಧರ್ಮದ ಹಾಗೆಯನ್ನು ತಪ್ಪದೇ ಇದ್ದಂಥವ್ರು ಪಾಂಡವರಾದ್ದರಿಂದ ಅವರನ್ನ ಮಹಾಭಾರತ ಆಸ್ತಿಕರು ಅಂತ ಕರೆಯಲ್ಲ, ಆಸ್ತಿಕರು ಅಂತ ಕರೀತಾರೆ. ನೋಡಿ, ನಾವು ಆಸ್ತಿಕರಾದರೆ ಪಾಂಡವರು ಆಸ್ತಿಕರು. ಯಾಕೆ ಆ ದೀರ್ಘ ಯಾಕೆ ಅಂತಂದ್ರೆ ಅವರಿಗೆ ಶ್ರದ್ಧೆ ಅಷ್ಟು ದೀರ್ಘವಾಗಿದೆ, ಅದಕ್ಕೆ ಅವರನ್ನ ಆಸ್ತಿಕಂ ಪ್ರಚಕ್ಷತೆ. ಹೀಗೆ ಮಹಾಭಾರತವನ್ನು ನೋಡುವ ದೃಷ್ಟಿಕೋನವನ್ನ ತಿಳಿಸಿಕೊಟ್ಟಿದ್ದಾರೆ. ಮಹಾಭಾರತ ಏನು ಹೇಳ್ತದೆ, ಮಹಾಭಾರತದ ಅಪೂರ್ವವಾದ ಪ್ರಸಂಗಗಳನ್ನ, ಕೆಲವು ಪ್ರಸಂಗಗಳನ್ನ ನಾಳಿನ ದಿನಗಳಲ್ಲಿ ನಾವು ಮತ್ತೆ ನೋಡೋಣ ಅಂತ ಹೇಳ್ತಾ, ಎಲ್ಲರಿಗೂ ಕೂಡ ಶ್ರೀಕೃಷ್ಣನ ಪುರುಷೋತ್ತಮ ಅನುಗ್ರಹ ಆಗಲಿ ಅಂತ ಪ್ರಾರ್ಥಿಸ್ತಾ ಹೇಳೋಣ. ಶ್ರೀ